ಎಲ್ಲರಿಗೂ ನಮಸ್ಕಾರ. ಪರಮಾತ್ಮನಾದಂತಹ ಸರ್ವಶಕ್ತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಗಣಪತಿಗೆ ವಂದಿಸಿ ನಾಟ್ಯದ ಅಧಿದೇವತೆಯಾದ ನಟರಾಜೇಶ್ವರನ ಪಾದಪದ್ಮಗಳಿಗೆ ಪೊಡಮಟ್ಟು ನನಗೆ ವಿದ್ಯಾಧಾರೆಯನ್ನು ಮಾಡಿದಂತಹ ಎಲ್ಲ ನನ್ನ ಗುರುಗಳನ್ನು ಮನಸ ಸ್ಮರಿಸಿ ಅವರಿಗೆ ವಂದಿಸುತ್ತಾ ಪರಿಕ್ರಮ ಎನ್ನುವಂತಹ ಈ ಕಾರ್ಯಕ್ರಮದಲ್ಲಿ ನನಗೆ ನನ್ನ ಗೆಳತಿಯಾದಂತಹ ಸಹನಾ ಭಟ್, ಡಾಕ್ಟರ್ ಸಹನಾ ಭಟ್ ಹುಬ್ಬಳ್ಳಿ ಇವರು ಮಾತನಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಕ್ಷಗಾನ ಮತ್ತು ಭರತನಾಟ್ಯ ಈ ಕಲಾ ಪ್ರಕಾರಗಳಲ್ಲಿ ನಾಯಕಿ ಅಂದರೆ ಪಾತ್ರ ಚಿತ್ರಣದ ಪ್ರಸ್ತುತಿಯ ಕುರಿತು ಇದಕ್ಕಾಗಿ ನಾನು ಸಹನಾ ಭಟ್ ಅವರಿಗೆ ವಿಶೇಷವಾದಂತಹ ಅಭಿವಂದನೆಯನ್ನು ಮೊದಲಿಗೆ ಸಲ್ಲಿಸ್ತಾ ಕಳೆದ ಹಲವು ದಿನಗಳಿಂದ ನಡೀತಾ ಇರುವಂತಹ 17 ಎಪಿಸೋಡ್ಸ್ಗಳಲ್ಲಿ ಸುಮಾರು 14ರಷ್ಟು ಎಪಿಸೋಡ್ಸ್ಗಳನ್ನು ನಾನು ನೋಡಿದ್ದೇನೆ ಅಂತ ಹೇಳ್ತಾ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಂತಹ ವಿದ್ವನ್ಮಣಿಗಳು ತಮ್ಮ ಜ್ಞಾನ ಭಂಡಾರವನ್ನು ಇಟ್ಟಂತಹ ಈ ವೇದಿಕೆಯಲ್ಲಿ ಪುಟ್ಟ ದೀಪವಾದಂತಹ ನನಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಸಹನಾ ಭಟ್ ಅವರಿಗೆ ವಂದಿಸ್ತಾ ಅವರಿಗೆ ಬೆಂಗಡೆಯಾಗಿರುವಂತಹ ಅವರ ಯಜಮಾನರಾಗಿರುವಂತಹ ಪ್ರದೀಪ ಭಟ್ಟರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮೊದಲಿಗೆ ಅದನ್ನು ಸಮರ್ಪಿಸ್ತಾ ನೃತ್ಯಾಂಜಲಿಯ 25ನೇ ವರ್ಷದ ಶುಭ ಸಂದರ್ಭದ ಈ ಪರಿಕ್ರಮದ ಭಾಗವಾಗಿರುವುದಕ್ಕೆ ಸಂತೋಷವನ್ನು ಪಡುತ್ತಾ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಯಕ್ಷಗಾನ ಮತ್ತು ಭರತನಾಟ್ಯ ಎರಡು ಸುಂದರವಾದ ಕಲಾ ಪ್ರಕಾರಗಳು, ಸಾಗರದಷ್ಟೇ ಹಿರಿದಾದವುಗಳು. ಎರಡೂ ಪ್ರದರ್ಶನ ಕಲೆಗಳೇ. ಒಂದು ಶಾಸ್ತ್ರದ ಆಧಾರದಲ್ಲಿ ಬೆಳೆದು ಬಂದಂತಹದ್ದು ಎಲ್ರಿಗೂ ತಿಳಿದಿದೆ ಅಂತಾದರೆ, ಮತ್ತೊಂದು ಕಲಾ ಪ್ರಕಾರ ಶಾಸ್ತ್ರದ ಆಧಾರದಲ್ಲಿಯೇ ಇದ್ದರೂ ಅದು ಶಾಸ್ತ್ರದ ಅಡಿಪಾಯದಲ್ಲಿ ಇದೆ, ಅದರಲ್ಲಿ ಯಾವ ಅಂಶಗಳು ಶಾಸ್ತ್ರದಲ್ಲಿ ಹೇಳಿದ್ದನ್ನು ನಾವು ಪ್ರದರ್ಶಿಸ್ತಾ ಇದ್ದೇವೆ ಅನ್ನುವ ಅರಿವಿಲ್ಲದೆಯೇ ಪ್ರದರ್ಶಿತವಾಗುತ್ತಾ ಜನಮಾನಸದಲ್ಲಿ ನೆಲೆ ನಿಂತಿದೆ. ಭರತನಾಟ್ಯ ಕಲಾ ಪ್ರಕಾರವು ಶಾಸ್ತ್ರದ ಆಧಾರದಲ್ಲಿಯೇ ಬೆಳೆದು ಬಂದಂತಹದ್ದು ನಿಮಗೆಲ್ಲರಿಗೂ ತಿಳಿದಂತಹ ವಿಚಾರ. ಭರತನ ನಾಟ್ಯಶಾಸ್ತ್ರ, ಅದರ ಬಳಿಕ ನಂದಿಕೇಶ್ವರನ ಅಭಿನಯ ದರ್ಪಣ, ಅಲ್ಲದೆ ನಾನಾ ಶಾಸ್ತ್ರಜ್ಞರು ರಚಿಸಿದಂತಹ ನೃತ್ಯದ ವಿವಿಧ ಗ್ರಂಥಗಳಿಂದ ಅಂಶಗಳನ್ನು ಆಯ್ದುಕೊಂಡು ಕಲೆ ತನ್ನೊಳಗೆ ಅದನ್ನು ಸೇರಿಸಿಕೊಂಡು ಸುಂದರವಾಗಿ ಬಳಗುತ್ತಾ ಪಾಗುತ್ತಾ ಬೆಳೆಯುತ್ತಾ ಇನ್ನೂ ಮುಂದುವರಿತಾ ಇದೆ, ಬೆಳೀತಾ ಇದೆ, ಫಲವನ್ನು ಬಿಡುತ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದೇ ರೀತಿ ಯಕ್ಷಗಾನ ಎನ್ನುವಂತಹ ಕಲಾ ಪ್ರಕಾರ ಕೂಡ ಬಹಳ ಹಳೆಯ ಕಲಾ ಪ್ರಕಾರ. ಸುಮಾರು 14-15ನೇ ಶತಮಾನದಲ್ಲಿಯೇ ಇತ್ತು ಎನ್ನುವುದಕ್ಕೆ ನಮ್ಮ ಇತಿಹಾಸ ಅದಕ್ಕೆ ದಾಖಲೆಯನ್ನು ಕೊಡ್ತಾ ಉಂಟು. ಅದು ಕೂಡ ಮಾತು, ಗಾಯನ, ಆಂಗಿಕ ಚಲನೆ, ಅಲೌಕಿಕ ಆಹಾರ್ಯ, ಸಾತ್ವಿಕತೆಯೊಂದಿಗೆ ಪ್ರಸಂಗದ ಕಥೆಯನ್ನು ಆಧರಿಸಿಕೊಂಡು ರಂಗದಲ್ಲಿ ಸಾಕ್ಷಾತ್ಕಾರಗೊಳ್ಳುವಂತಹ ಶ್ರೇಷ್ಠ ಕಲೆಯಾಗಿದೆ, ವಿಶಿಷ್ಟ ಕಲೆಯಾಗಿದೆ, ಉತ್ಕೃಷ್ಟ ಕಲೆಯಾಗಿದೆ. ಸರಿಯಾಗಿ ಪರಾಮರ್ಶನ ಮಾಡಿ ನೋಡಿದರೆ ಯಕ್ಷಗಾನ ಕಲೆಯಲ್ಲಿಯೂ ಶಾಸ್ತ್ರೀಯ ಅಂಶಗಳನ್ನು ನೀವು ಕಾಣುತ್ತೀರಿ ಎನ್ನುವುದು ಸತ್ಯ. ಯಕ್ಷಗಾನ ಬಯಲಾಟವಾಗಿ, ದಶಾವತಾರ ಆಟವಾಗಿ ಪ್ರಸಿದ್ಧವಾಗಿದೆ. ಕಾರಣ ಬಹುಶಃ ಇದು ಹಳ್ಳಿಗಳಲ್ಲಿ ಆರಂಭವಾದ್ದರಿಂದ ಜನರು ತಮ್ಮ ಬಿಡುವಿನ ಸಮಯದಲ್ಲಿ ಈ ಸುಗ್ಗಿ ಕೊಯ್ಲು ಇದೆಲ್ಲ ಆದ ಬಳಿಕ ಇರುವಂತಹ 6 ತಿಂಗಳುಗಳ ಕಾಲ ಉತ್ತಮವಾದ ಕಾಲಯಾಪನೆಗೆ, ಜ್ಞಾನವರ್ಧನೆಗೆ ಭರತನು ತನ್ನ ನಾಟ್ಯಶಾಸ್ತ್ರದಲ್ಲಿ ನಾಟ್ಯೋತ್ಪತ್ತಿಗೆ ಕಾರಣವಾಗುವ ಅಂಶವನ್ನು ಹೇಳಿದ ಹಾಗೆ ಮನೋರಂಜನೆಯೊಂದಿಗೆ ಜ್ಞಾನವರ್ಧನೆಗಾಗಿ ಆರಂಭ ಆಗಿರಬಹುದು ಅಂತ ಹೇಳ್ತಾರೆ. ಇಂತಹ ಯಕ್ಷಗಾನದಲ್ಲಿ ಕೂಡ ಚತುರ್ವಿಧ ಅಭಿನಯಗಳು ಹಾಸುಹೊಕ್ಕಾಗಿವೆ. ಇದು
ನೃತ್ಯ ನಾಟ್ಯ ಪ್ರಕಾರವನ್ನು ಈ ಬಗೆಯಾಗಿ ನಾವು ಯೋಚಿಸಿದರೆ ನಾಟ್ಯ ಪ್ರಕಾರದಲ್ಲಿದೆ. ಕಥಾ ಸಹಿತವಾದ ನೃತ್ಯದಿಂದ ಇದು ಕೂಡಿದೆ. ಭರತನಾಟ್ಯದ ಬಗ್ಗೆ ನಾನು ಹೇಳಬೇಕಾದಿಲ್ಲ, ಎಲ್ಲರಿಗೂ ಅದರ ಬಗ್ಗೆ ತಿಳಿದಂಥದ್ದೇ ಆಗಿದೆ. ಭಾವ, ರಾಗ, ತಾಳ ಇವುಗಳನ್ನು ಒಳಗೊಂಡು ನರ್ತಿಸುವಂತಹ ಶ್ರೇಷ್ಠವಾದಂತಹ ಕಲೆ. ಆ ಸಾಹಿತ್ಯದ ಒಳಗೆ ಇರುವಂತಹ ವಿಚಾರವನ್ನು ಜನರಿಗೆ ತಲುಪಿಸುವ ಮೂಲಕ, ಸತ್ವವನ್ನು ಉದ್ದೀಪನಗೊಳಿಸುವ ಮೂಲಕ, ಮುಖ್ಯವಾದ ಉದ್ದೇಶ ಆತ್ಮ ಪರಮಾತ್ಮ ಸಂಯೋಗ ಆಗುವಂತಹದ್ದು, ವಿಚಾರವನ್ನು ತಿಳಿಸುವಂತಹದ್ದು. ತನ್ಮೂಲಕ ಎಲ್ಲರೂ ಸನ್ಮಾರ್ಗದಲ್ಲಿ ಸದ್ಧರ್ಮಾಚರಣೆಯೊಂದಿಗೆ ಬಾಳುವೆಯನ್ನು ನಡೆಸುವುದಕ್ಕೆ ಆಗುವಂತೆ ಆರಂಭವಾದಂತಹ ಒಂದು ಕಲೆ. ಯಕ್ಷಗಾನದಲ್ಲಿ ಹೆಚ್ಚಾಗಿ ಕಥಾ ಪ್ರಸಂಗಗಳನ್ನೇ, ಹೆಚ್ಚಾಗಿಂತಲ್ಲ, ಅದು ಕಥಾ ಪ್ರಸಂಗಗಳನ್ನೇ ಅದರಲ್ಲಿ ಪ್ರಸ್ತುತಪಡಿಸುವಂಥದ್ದು. ರಾಮಾಯಣ, ಮಹಾಭಾರತ, ಭಾಗವತ ಮುಂತಾದ ಪುರಾಣಗಳಿಂದ ಆಯ್ದಂತಹ ಕಥೆಗಳನ್ನು ಪ್ರಸಂಗಕರ್ತರು ರಚಿಸಿದಂತಹ ಸಾಹಿತ್ಯಕ್ಕೆ ಅನುಗುಣವಾಗಿ ರಂಗದಲ್ಲಿ ಸಾಕ್ಷಾತ್ಕಾರಗೊಳಿಸ್ತಾರೆ. ನಿಮಗೆಲ್ಲರಿಗೂ ತಿಳಿದಂತೆ ಭರತನಾಟ್ಯ ಎನ್ನುವಂತಹ ಕಲೆ ಇದನ್ನು ಹಾಡುಗಳಿಗೆ, ಅಂದರೆ ಸಾಹಿತ್ಯಕ್ಕೆ ಅನುಗುಣವಾಗಿ, ಕಥೆ ಅಂತ ದೀರ್ಘವಾದಂತಹ ಕಥೆ ಅಂತ ಇರುವುದಿಲ್ಲ. ವರ್ತಮಾನದಲ್ಲಂತೂ ಮಾರ್ಗಂಗೆ ಅನುಗುಣವಾಗಿ ಅಂತ ಆ ಶಬ್ದವನ್ನು ಪ್ರಯೋಗಿಸುವುದು ಹೆಚ್ಚು ಸೂಕ್ತ ಅಂತ ಅನಿಸ್ತದೆ. ತಂಜಾವೂರು ಸಹೋದರರಿಂದ ನಿರ್ಮಿಸಲ್ಪಟ್ಟಂತಹ ಸುಂದರವಾದಂತಹ ಭರತನಾಟ್ಯ ಕಲಿಕಾಕ್ರಮ, ಅದರ ಪ್ರಕಾರ ಯಾವ್ಯಾವ ನೃತ್ಯ ಬಂಧಗಳನ್ನು ಹೇಗೆ ಮಾಡಬೇಕು, ಯಾವುದರ ನಂತರ ಯಾವುದನ್ನು ಮಾಡಬೇಕು, ಯಾಕಾಗಿ ಮಾಡಬೇಕು, ಎಲ್ಲ ಸುಂದರವಾದಂತಹ ನಿರೂಪಣೆಯೊಂದಿಗೆ ಅವರು ನಮಗೆ ನೀಡಿದ್ದಾರೆ. ಅದೇ ಪ್ರಕಾರವಾಗಿ ಮುಂದುವರಿಯುತ್ತಾ ಇರುವಂತಹ ಇದು ಕೂಡ ಚತುರ್ವಿಧ ಅಭಿನಯೋಪೇತವಾದಂತಹ ಕಲೆಯಾಗಿದೆ ಭರತನಾಟ್ಯ. ಯಕ್ಷಗಾನ ಅಂತ ಹೇಳುವಾಗ ಬಹಳ ವಿಸ್ತಾರವಾದಂತಹ ಪ್ರಪಂಚ ಅದು. ಯಾಕೆ ಹೇಳಿದರೆ, ಮೂಡಲಪಾಯ ಪಡುವಲಪಾಯ ಅಂತ ನಾವು ಅದನ್ನು ಬೈಫರ್ಕೇಟ್ ಮಾಡಿದರೆ ಸಹ, ನಾನೀಗ ಮಾತನಾಡುವಂತಹ ಯಕ್ಷಗಾನ ಕೇವಲ ಪಡುವಲಪಾಯದ ಕುರಿತಾಗಿದೆ. ಯಾಕೆಂತ ಹೇಳಿದರೆ ದೊಡ್ಡಾಟ, ಸಣ್ಣಾಟ, ಪಾರಿಜಾತ, ಘಟ್ಟದ ಕೋರೆ ಇವೆಲ್ಲವೂ ಕೂಡ ಯಕ್ಷಗಾನ ಪ್ರಕಾರಕ್ಕೆ ಸೇರುವಂಥದ್ದಾಗಿದೆ. ಆದರೆ ನನ್ನ ವ್ಯವಸಾಯ ಎನ್ನುವುದಂದರೆ, ನಾನು ಕಲಿತಂತಹ ಯಕ್ಷಗಾನ ಕಲೆ ಎನ್ನುವಂಥದ್ದು ತೆಂಕುತಿಟ್ಟು, ಪಡುವಲಪಾಯದಲ್ಲಿ ಬರುವಂತಹ ಒಂದು ವಿಧವಾದಂತಹ ಯಕ್ಷಗಾನ, ಮತ್ತೊಂದು ಬಡಗುತಿಟ್ಟು. ನಿಮಗೆಲ್ಲರಿಗೂ ಇದು ತಿಳಿದಿದೆ. ಈ ಎರಡು ಯಕ್ಷಗಾನ ಕ್ಷೇತ್ರಕ್ಕೆ ಆಧರಿಸಿಕೊಂಡು ನನ್ನ ಮುಂದಿನ ಮಾತುಗಳು ಮುಂದುವರಿಯುತ್ತವೆ ಎನ್ನುವಂಥದ್ದನ್ನು ಮೊದಲಿಗೆ ಸ್ಪಷ್ಟಪಡಿಸ್ತೇನೆ. ಇನ್ನು ಭರತನಾಟ್ಯದ ಬಗ್ಗೆ ನಾನು ವ್ಯಾಪ್ತಿ ಅಂತ ಹೇಳುವಂತಹದ್ದು ಏನೂ ಇಲ್ಲ, ನಿಮಗೆ ತಿಳಿದದ್ದೇ ಆಗಿದೆ. ಈಗ ಹೇಗೆ ಎರಡೂ ಕಲೆಗಳಲ್ಲಿಯೂ ನಾವು ಸಾಮ್ಯತೆಯನ್ನು, ವ್ಯತ್ಯಾಸವನ್ನು ಕಾಣುತ್ತೇವೆ ಅನ್ನುವುದನ್ನು ಹೇಳುತ್ತಾ ನಾಯಕಿಯ ಚಿತ್ರಣದ ಕುರಿತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅದನ್ನು ಹೇಳದೆ ನಾನು ನಾಯಕಿಯ ಚಿತ್ರಣದ ಬಗ್ಗೆ ನೇರವಾಗಿ ತೊಡಗಿಕೊಂಡ್ರೆ, ಹೇಳುವುದಕ್ಕೆ ಮುಂದುವರಿದರೆ ಬಹುಶಃ ಇದು ಎಲ್ರಿಗೂ ಅರ್ಥ ಆಗಲಿಕ್ಕಿಲ್ಲ ಅಂತ ಕಾಣುತ್ತದೆ. ನಾನೇನು ವಿದ್ವಾಂಸಳಲ್ಲ, ಮತಿಯ ಮಿತಿಗೆ ಎಷ್ಟು ಹೊಳೆದಿದೆಯೋ ಮತ್ತು ಗುರುಮುಖೇನ ಏನನ್ನು ಕಲಿತಿದ್ದೇನೋ, ಅಧ್ಯಯನ ಮೂಲಕ ಏನನ್ನು ಕಲಿತಿದ್ದೇನೋ, ಬಹಳಷ್ಟು ಕಲಾವಿದರು ರಂಗದಲ್ಲಿ ಪ್ರಸ್ತುತಪಡಿಸುವಂತಹ ಕಾರ್ಯಕ್ರಮಗಳನ್ನು ನೋಡಿ ಏನನ್ನು ಅರಿತುಕೊಳ್ಳುವುದಕ್ಕೆ ಪ್ರಯತ್ನಪಟ್ಟಿದ್ದೇನು, ಗ್ರಂಥಗಳನ್ನು ಹುಡುಕಾಡಿ ನನ್ನ ಮತಿಗೆ ಏನು ಅರ್ಥ ಆಗಿದೆಯೋ ಅದನ್ನು ನಿಮ್ಮ ಮುಂದೆ ಇಡುವುದಕ್ಕಷ್ಟೇ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಚತುರ್ವಿಧ ಅಭಿನಯಗಳಲ್ಲಿ ಮೊದಲನೆಯದು ಆಂಗಿಕ ಅಭಿನಯ, ಎಲ್ಲರಿಗೂ ತಿಳಿದೆ. ಅಂಗಾಂಗಗಳ ಸಹಾಯದಿಂದ ಪ್ರಸ್ತುತಪಡಿಸುವಂತಹ ಅಭಿನಯ ಇದು ಅಂತ ಹೇಳಿದರೆ, ಸಾಹಿತ್ಯದಲ್ಲಿ ಇರುವಂತಹ ವಿಚಾರವನ್ನು ತನ್ನ ದೇಹ ಚಲನೆಯ ಮೂಲಕ ಅಲ್ಲಿ ಕಲಾವಿದನಾದವನು ಪ್ರಸ್ತುತಪಡಿಸಬೇಕಾಗ್ತದೆ. ಉಭಯ ಕಲೆಗಳಲ್ಲಿಯೂ ಇದು ಇದೆ. ಯಕ್ಷಗಾನದ ಸಾಹಿತ್ಯದಲ್ಲಿ ಏನು ಬರ್ತದೋ ಅದನ್ನು ಆ ಕಲಾವಿದ ತಾನು ನಿರ್ವಹಿಸುವ ಪಾತ್ರಕ್ಕನುಗುಣವಾಗಿ, ಅದನ್ನು ಹೇಳುವುದಕ್ಕೆ ಮರೆತೆ. ಬಹುಶಃ ಯಕ್ಷಗಾನ ಪ್ರಸಂಗದ ವೈಶಿಷ್ಟ್ಯತೆಯೇ ಅದು. ಅಲ್ಲಿ ಕಥಾ ಪ್ರಸಂಗವನ್ನು ಪ್ರಸ್ತುತಪಡಿಸುವ ಕಾರಣ ಆ ಕಥೆಯಲ್ಲಿ ಬರುವ ಪಾತ್ರಗಳ ಆಹಾರ್ಯದೊಂದಿಗೆ ಕಲಾವಿದರು ರಂಗಕ್ಕೆ ಬರುತ್ತಾರೆ. ಉದಾಹರಣೆಗೆ ಹೇಳುವುದಾದರೆ, ಶ್ರೀದೇವಿ ಮಹಾತ್ಮೆ ಎನ್ನುವ ಪ್ರಸಂಗ ಅಂತ ಇದ್ದರೆ ಅದರಲ್ಲಿ ಆದಿಮಾಯೆಯ ಪಾತ್ರ,
ಬ್ರಹ್ಮ ವಿಷ್ಣು ಮಹೇಶ್ವರರ ಪಾತ್ರ, ಮಧುಕೈಟಭರೆಂಬ ಅಸುರರ ಪಾತ್ರ, ಮುಂದೆ ಹೋಗ್ತಾ ಮಾಲಿನಿಯ ಪಾತ್ರ, ಮಹಿಷಾಸುರನ ಪಾತ್ರ, ದೂತನ ಪಾತ್ರ, ದೇವಿಯ ಪಾತ್ರ ಮುಂದಕ್ಕೆ, ಹೀಗೆ ನಾನಾ ಪಾತ್ರಗಳು. ಆ ಕಥೆಯಲ್ಲಿ ಯಾವುದೆಲ್ಲ ಪಾತ್ರಗಳು ಬರ್ತವೋ ಆ ಪಾತ್ರಗಳಿಗೆ ಅನುಗುಣವಾದಂತಹ ವೇಷಭೂಷಣಗಳನ್ನು ಧರಿಸಿಕೊಂಡು ರಂಗಕ್ಕೆ ಬರ್ತಾರೆ. ಹೀಗಾಗಿ ನೋಡುವಾಗಲೇ ಪ್ರೇಕ್ಷಕರಿಗೆ ಈ ಪಾತ್ರ ಇಂತಹದ್ದು, ಇದರ ಸ್ವಭಾವ ಇಂಥದ್ದು ಎನ್ನುವುದು ಬೇಗ ಅರ್ಥ ಆಗ್ತದೆ ಅಂತ ನನಗನ್ನಿಸ್ತದೆ. ಈ ನೆಲೆಯಲ್ಲಿ ಯಕ್ಷಗಾನ ಪ್ರಸ್ತುತಗೊಂಡ್ರೆ ಭರತನಾಟ್ಯ ಏಕಾಹಾರ್ಯದೊಂದಿಗೆ ಪ್ರಸ್ತುತಪಡಿಸುವಂಥ ಕಲೆ. ಹೀಗಾಗಿ ಯಕ್ಷಗಾನದಲ್ಲಿ ಆಂಗಿಕ ಚಲನೆ ಎನ್ನುವುದು ಹೇಗಿರ್ತದೆ ಅಂತ ಹೇಳಿದರೆ, ಆ ಪಾತ್ರಕ್ಕೆ ಇರುವಂತಹ ಸಾಹಿತ್ಯಗಳಿಗೆ ಅನುಗುಣವಾಗಿ ಕಲಾವಿದ ಅದನ್ನು ಅಭಿನಯಿಸುವುದಕ್ಕೆ ಪ್ರಯತ್ನ ಪಡ್ತಾನೆ. ಸಾಹಿತ್ಯದಲ್ಲಿ ಎತ್ತಗಮನ ಬಾಲ ಸುಶೀಲ ಅಂತ ಇದ್ದರೆ ಕೇವಲ ಅದು ಅಭಿಮನ್ಯು ಮತ್ತು ಸುಭದ್ರೆಯ ಸಂಭಾಷಣೆಯ ಸಂದರ್ಭದಲ್ಲಿ, ಅಭಿಮನ್ಯು ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಬರುವಂತಹ ಒಂದು ಸಾಹಿತ್ಯ. ಸುಭದ್ರೆ ಅವಳು ಸಾಹಿತ್ಯದಲ್ಲಿ ಪದ್ಯದಲ್ಲಿ ಹೇಗಿದೆಯೋ ಹಾಗೆ ಎತ್ತಗಮನ ಬಾಲ ಸುಶೀಲ, ಎತ್ತಗಮನ ಬಾಲ, ಎತ್ತ ಕಡೆ ಹೋಗ್ತಾ ಇದ್ದಿ, ಸರಳವಾಗಿಯೇ ಮಾಡಿಕೊಂಡು ಅಭಿನಯ ಮಾಡಿಕೊಂಡು ಅಲ್ಲಿ ಅವರ ನೃತ್ಯವನ್ನು ಪ್ರಸ್ತುತಪಡಿಸ್ತಾರೆ. ಭರತನಾಟ್ಯದ ಆಂಗಿಕಗಳಲ್ಲಿ ಬರುವಂತಹ ಸಾಹಿತ್ಯ ಅಲ್ಲದೆ ಮಧ್ಯ ಮಧ್ಯದಲ್ಲಿ ಎಷ್ಟೋ ಬಾರಿ ಜತಿಗಳು ಬರ್ತವೆ. ಭರತನಾಟ್ಯದಲ್ಲಿ ಮಾರ್ಗಂನ ನೃತ್ಯ ಬಂಧಗಳು ನಿಮಗೆಲ್ಲರಿಗೂ ತಿಳಿದಿದೆ. ಬಹಳಷ್ಟು ದಿನಗಳಿಂದ ಆಗ್ತಾ ಇರುವಂತಹ ಈ ಪರಿಕ್ರಮದಲ್ಲಿ ಅವುಗಳು ಕೂಡ ಬಂದಿವೆ. ಅಲಾರಿಪು, ಜತಿ, ಸ್ವರ, ಶಬ್ದಂ, ವರ್ಣಂ, ಪದಂ, ಜಾವಳಿ, ಅಷ್ಟಪದಿ, ತಿಲ್ಲಾನ ಇವುಗಳೆಲ್ಲ. ಇದರಲ್ಲಿ ನಾಯಕಿ ಭಾವಕ್ಕೆ ಸಂಬಂಧಿಸಿದಂಥ ವಿಚಾರಗಳನ್ನು ತಗೊಳ್ಳೋದು ಅಂತಾದರೆ, ಉದಾಹರಣೆ ವರ್ಣಕ್ಕಿಂತ ಅತ್ಯುತ್ತಮ ಉದಾಹರಣೆ ಇನ್ಯಾವುದಿದೆ ಹೇಳಿ? ಆ ಮಧ್ಯ ಮಧ್ಯದಲ್ಲಿ ಬರುವಂತಹ ಜತಿಗಳಿಗೆ, ಸಾಹಿತ್ಯಕ್ಕೂ ನಾವು ಹಸ್ತಾಭಿನಯವನ್ನು ಕೊಡ್ತೇವೆ, ಜೊತೆಗೆ ಜತಿಗಳಿಗೆ ನಾವು ಬೇರೆ ಬೇರೆಯಾದಂತಹ ಸುಂದರವಾದಂತಹ ಅಡವುಗಳನ್ನು ಪೋಣಿಸ್ತೇವೆ. ಭರತನಾಟ್ಯದಲ್ಲಿ ತಾಕುತ ಚೊಂತರಿತ ಎನ್ನುವಂಥ ಅಡವು, ಅಥವಾ ಕುದಿತ ಮೆಟ್ಟು ತೈಹ ತೈಹಿ, ತೈಹ ತೈಹಿ, ಜಾರಡವು, ನಿಮಗೆಲ್ಲ ಅಡವುಗಳ ಪಾಠ ಆಗಿರ್ತದೆ. ಇಂತಹ ಅಡವುಗಳನ್ನು ಆ ಜತಿಗಳಿಗೆ ಅನುಗುಣವಾಗಿ ಪ್ರಸ್ತುತಪಡಿಸ್ತಾ ಹೋದರೆ ಯಕ್ಷಗಾನದಲ್ಲಿ ಬಿಡ್ತಿಗೆ ಎನ್ನುವಂತಹ ಒಂದು ಭಾಗ ಬರ್ತದೆ. ಸಾಹಿತ್ಯವನ್ನು ಒಂದು ಬಾರಿ ಹಾಡಿದ ಮೇಲೆ, ಆಲಾಪನೆ ಆದ ಮೇಲೆ ಪುಟ್ಟ ನೃತ್ಯ ಭಾಗವನ್ನು ಅಭಿನಯಿಸುವುದಕ್ಕೆ ಇರುವಂತಹ ಭಾಗ. ಯಕ್ಷಗಾನದಲ್ಲಿ ಹೆಚ್ಚು ಆಂಗಿಕ ಚಲನೆ, ಅಂದರೆ ಈ ನಾವು ನೃತ್ಯದಲ್ಲಿ ಏನೆಲ್ಲ ಅಡವುಗಳಿಗೆ ಬೇಕಾದಂತಹ ಅಲಂಕಾರಿಕ ಹಸ್ತಮುದ್ರೆಗಳನ್ನು ಬಳಸ್ತೇವೋ ಅದಿಲ್ಲದೆ ಕೇವಲ ಈ ರೀತಿ, ಬಹುಶಃ ಕಾಣ್ತದೆ ಅಂದ್ಕೊಳ್ತೇನೆ, ಈ ರೀತಿಯ ಚಲನೆ, ಕೆಲವು ಕಡೆ ಈ ರೀತಿಯ ಚಲನೆ, ಕರಕರಣಗಳನ್ನು ಬಳಸಿಕೊಂಡು ಕೂಡ ಆ ನೃತ್ಯವನ್ನು ಅಭಿನಯಿಸ್ತಾರೆ. ಸ್ವಲ್ಪವೇ ಬಾಗಿ ಬಳಕುವಂತಹ ಅವಕಾಶ ಕೂಡ ಇದೆ. ಬಹಳಷ್ಟು ಬಾಗುವುದಕ್ಕೆ ಅವಕಾಶ ಇಲ್ಲ. ಯಾಕಂತ ಹೇಳಿದರೆ ಅದರ ಆಹಾರ ಎನ್ನುವುದು ತುಂಬ ಹೆವಿ, ಬಗ್ಗುವುದಕ್ಕೆ ಸಾಧ್ಯ ಇಲ್ಲ. ಹಾಗೆಂತ ಯಕ್ಷಗಾನದಲ್ಲಿ ಕೂಡ ಪ್ರತಿ ಪಾತ್ರಗಳಿಗೆ ಹಸ್ತವನ್ನು ಹೇಗೆ ಹಿಡಿದುಕೊಳ್ಳಬೇಕು ಎನ್ನುವಂಥ ನಿಯಮವೂ ಇದೆ. ಪುಂಡು ವೇಷಕ್ಕಾದರೆ ಈ ಅಂತರ, ರಾಜವೇಷಕ್ಕಾದರೆ ನನ್ನ ಕೈ ಕಾಣುವುದಿಲ್ಲ, ಸ್ವಲ್ಪ ಇನ್ನು ಅಗಲಕ್ಕೆ ಹೋಗ್ತದೆ. ಬಣ್ಣದ ವೇಷ ಅಂತಾದರೆ ಪರಿಪೂರ್ಣ ಫುಲ್ ಸ್ಟ್ರೆಚ್ ಮಾಡಿ ಕೈಯನ್ನು ಹಿಡ್ಕೊಳ್ಬೇಕಾಗ್ತದೆ ಉದ್ದಕ್ಕೆ. ಈ ರೀತಿಯಾದಂತಹ ಇದೆ ಅವಕಾಶ ಇದೆ. ಮತ್ತು ಸ್ತ್ರೀ ವೇಷ ಆದರೆ ಆದಷ್ಟು ಕಿರಿದು ಹೆಜ್ಜೆಗಳೊಂದಿಗೆ ಇಷ್ಟಕ್ಕೆ ಕೈಯನ್ನು ಬಳಸಬೇಕು ಎನ್ನುವಂತಹ ನಿಯಮ ಅದರ ನೃತ್ಯ ಭಾಗದಲ್ಲಿದೆ. ಇನ್ನು ಪಾದವೇದಗಳ ಬಗ್ಗೆ ನಾನು ಹೇಳುವುದಕ್ಕೆ ಹೋಗುವುದಿಲ್ಲ, ಸುಮಾರು ಸಮಯ ಹೋಗ್ತದೆ. ಮುಂದೆ ವಾಚಿಕ ಅಭಿನಯಕ್ಕೆ ಬಂದರೆ, ಭರತನಾಟ್ಯದ ಹಿಮ್ಮೇಳದಲ್ಲಿ ಬಳಸುವಂತಹ ಸಾಹಿತ್ಯವೇ ವಾಚಿಕ ಎನಿಸಲ್ಪಡುತ್ತದೆ. ಮಾತ್ರ ಅಲ್ಲ, ಹಿಮ್ಮೇಳದ ಪ್ರತಿಯೊಂದು ಧ್ವನಿ ಕೂಡ, ಕೊಳಲಿನ ಧ್ವನಿ ಇರಬಹುದು ಸಂದರ್ಭೋಚಿತವಾಗಿ, ಕೊಳಲಿನಲ್ಲಿ ನುಡಿಸುವಂತಹ ರಾಗಾಲಾಪನೆ, ವಾಯ್ಲಿನಲ್ಲಿ ನುಡಿಸುವಂತಹ ಸಂಚಾರಿ ಭಾವಗಳಿಗೆ ಬೇಕಾದಂತಹ ಏನು ನುಡಿಸಾಣಿಕೆಯನ್ನು ಆ ರಾಗಕ್ಕನುಗುಣವಾಗಿ ಭಾವಕ್ಕನುಗುಣವಾಗಿ ಕಲಾವಿದರು ನುಡಿಸ್ತಾರೋ ಅದು ಕೂಡ ವಾಚಿಕವೇ. ಹೇಳುವಂತಹ ಜತಿ ಇದು ಕೂಡ ವಾಚಿಕವೇ ಅನಿಸಲ್ಪಡುತ್ತದೆ. ಮುಖ್ಯವಾಗಿ ನಾವು ಅಭಿನಯಿಸುವಂತಹ ಆ ಪ್ರಸ್ತುತಿಯ ಸಾಹಿತ್ಯವೇ ನಮಗೆ ಪ್ರಧಾನ ವಾಚಿಕ ಅನಿಸಲ್ಪಡುತ್ತದೆ. ಯಕ್ಷಗಾನಕ್ಕೆ ಬಂದರೆ ವಾಚಿಕ ಎನ್ನುವುದು ಕೇವಲ ಪ್ರಸಂಗ ಸಾಹಿತ್ಯ ಮಾತ್ರ ಆಗಿರುವುದಿಲ್ಲ. ಅಲ್ಲಿ ಪ್ರಸಂಗ ಸಾಹಿತ್ಯವನ್ನು ಆಧರಿಸಿಕೊಂಡು ಕಲಾವಿದನಾದವನು ತಾನು ಯಾವ ಪಾತ್ರವನ್ನು ಅಲ್ಲಿ ಧರಿಸಿದ್ದಾನೋ ಅದಕ್ಕೆ ಸರಿಯಾದಂತಹ ಆ
ಹಾಡಿನಲ್ಲಿ ಏನು ಅರ್ಥವನ್ನು ಅದು ಹೇಳ್ತದೋ, ಯಾವ ಭಾವದಲ್ಲಿ ಅದು ಹೇಳ್ತದೋ ಅದನ್ನು ಆ ಕಲಾವಿದನಾದವನು ರಂಗದಲ್ಲಿ ಪ್ರಸ್ತುತಪಡಿಸಬೇಕಾಗ್ತದೆ. ಯಾವುದೇ ಪ್ರಸಂಗ ಇರಲಿ, ಆ ಪ್ರಸಂಗಕ್ಕೊಂದು ಪದ್ಯ ಅಂತ ಇರ್ತದೆ, ಅದು ಇಂತಹ ಪಾತ್ರಕ್ಕೆ ಇಂತಹ ಪದ್ಯ ಅಂತಲೇ ಇರ್ತದೆ. ನಮ್ಮ ಭರತನಾಟ್ಯದಲ್ಲಿ ಶಬ್ದಗಳು ಸಾಮಾನ್ಯವಾಗಿ 4 ಚರಣಗಳನ್ನು ಹೊಂದಿರ್ತವೆ. ವರ್ಣ ಸುಮಾರು 9-10 ಚರಣಗಳನ್ನು ಹೊಂದಿರ್ತದೆ. ಪದಂಗಳು ಪಲ್ಲವಿ, ಅನುಪಲ್ಲವಿ 1-2 ಚರಣಗಳು, ಕೆಲವೊಮ್ಮೆ 4 ಚರಣಗಳು. ಅಷ್ಟಪದಿ ತಗೊಂಡ್ರೆ 8 ಚರಣ ಇದೆ. ಜಾವಳಿಗಳೆಲ್ಲವೂ ಕಿರಿದು ಅಂತ ಹೇಳಿದರೆ ಪಲ್ಲವಿ ಅನುಪಲ್ಲವಿ 1 ಚರಣ, ಹಿರಿದು ಅಂತ ಹೇಳಿದರೆ 3-4 ಚರಣಗಳು ಹೆಚ್ಚಿರ್ತವೆ. ತಿಲ್ಲಾನದಲ್ಲಿ ಅದು ನಾಯಕಿ ಭಾವಕ್ಕೆ ಬರೋದಿಲ್ಲ, ಆದ ಕಾರಣದಲ್ಲಿ ಬಿಟ್ಬಿಡೋಣ. ಈ ರೀತಿಯಾದಂತಹ ಸಾಹಿತ್ಯ ಪ್ರಸ್ತುತಿ ಇದ್ದರೆ ಯಕ್ಷಗಾನದಲ್ಲಿ ಹಾಗಲ್ಲ. ಒಂದು ಪ್ರಸಂಗ ಅಂತ ಹೇಳಿದರೆ ಸುಮಾರು 150-200 ಪದ್ಯಗಳಿಂದ ತೊಡಗಿ, ಪುಟ್ಟ ಪ್ರಸಂಗ ಅಂತ ಹೇಳಿದರೂ ಅಷ್ಟು 200 ಪದ್ಯಗಳೆಲ್ಲ ಇರ್ತಾವೆ. ಅಲ್ಲಿಂದ ತೊಡಗಿ ಸುಮಾರು 600-700 ಪದ್ಯಗಳಿರುವಂತಹ ಪ್ರಸಂಗಗಳು ಕೂಡ ಇವೆ. ಮತ್ತು ಆ ಪ್ರಸಂಗಗಳೆಲ್ಲ ಒಂದು ನಿಗದಿತ ಮಟ್ಟಿನಲ್ಲಿ, ನಿಗದಿತ ಛಂದಸ್ಸಿನಲ್ಲಿ ರಚಿಸಲ್ಪಟ್ಟಿರುತ್ತದೆ. ಭರತನಾಟ್ಯದಲ್ಲಿ ಕೂಡ ನಮ್ಮ ರಚನೆಗಳೆಲ್ಲ ಒಂದು ರೀತಿಯಾದಂತಹ ತಾಳಾವರ್ತನಕ್ಕೆ ಒಳಪಟ್ಟಿರ್ತದೆ. ನಮ್ಮ ಭರತನಾಟ್ಯದಲ್ಲಿ 35 ತಾಳಗಳನ್ನು ಏನು ಪುರಂದರದಾಸರು ಹೇಳಿದ್ದಾರೋ ಆ ತಾಳಗಳಿಗೆ ಅನುಗುಣವಾಗಿ ಸಾಹಿತ್ಯ ರಚನೆಗಳಾದರೆ, ಬಹುಪಾಲು ನಾವು ನೋಡುವಂಥದ್ದು ಆದಿತಾಳ, ರೂಪಕ ತಾಳ, ತ್ರಿಪುಟ ತಾಳ, ಅದಕ್ಕಿಂತ ಹೆಚ್ಚು ಅಂತ ಹೇಳಿದರೆ ಜಂಪೆ ತಾಳ, ಇವುಗಳನ್ನೇ ಹೆಚ್ಚಾಗಿ ರಂಗದಲ್ಲಿ ಬಳಸುವುದನ್ನು ಕಂಡ್ರೆ ಯಕ್ಷಗಾನದಲ್ಲಿ ಹಾಗಲ್ಲ. ಸುಮಾರು 14 ತಾಳಗಳನ್ನು ಬಳಸ್ತಾರೆ, ರೆಗ್ಯುಲರ್ ಆಗಿ ಬಳಸ್ತಾರೆ. 1-2 ತಾಳಗಳು ಮಾತ್ರ ಬಹಳ ಕಡಿಮೆಯಾದಂತಹ ಪ್ರಯೋಗ ಇದೆ ಅಂತ ಹೇಳ್ಬೋದು. ಧ್ರುವ ತಾಳ, ಚೌತಾಳ ಇವುಗಳ ಬಳಕೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಿಗದಿತ ತಾಳಗಳ ಬಳಕೆ ಬಹಳಷ್ಟು ಇದೆ. ಇನ್ನು ತಾಳವನ್ನು ಅನುಸರಿಸಿಯೇ ಈ ಸಾಹಿತ್ಯಗಳು ರಚನೆಯಾಗಿರುತ್ತದೆ. ಯಾವ ರಸಕ್ಕೆ ಯಾವ ತಾಳದ ಸಾಹಿತ್ಯ ಸೂಕ್ತ ಎನ್ನುವುದನ್ನು ಮನಗಂಡೇ ಕವಿಯಲ್ಲಿ ರಚನೆಯನ್ನು ಮಾಡಿರ್ತಾರೆ. ಇನ್ನು ಯಕ್ಷಗಾನದ ಹಿಮ್ಮೇಳವಾಗಿ ಭಾಗವತರು, ಚಂಡೆ, ಮದ್ದಲೆ ವಾದಕರು ಮತ್ತು ಚಕ್ರತಾಳವಾದಕರು ತೆಂಕುತಿಟ್ಟಿನಲ್ಲಿದ್ದರೆ, ಬಡಗಿನಲ್ಲಿ ಚಕ್ರತಾಳವಾದಕರು ಇರುವುದಿಲ್ಲ. ಇನ್ನು ಆಹಾರ್ಯಕ್ಕೆ ಬಂದರೆ, ಆಗಲೇ ನಾನು ಅದರ ಬಗ್ಗೆ ಸ್ವಲ್ಪ ವಿಚಾರವನ್ನು ಹೇಳಿದೆ. ಕಥೆಗೆ ಅನುಸಾರವಾಗಿ, ಪಾತ್ರಕ್ಕನುಸಾರವಾಗಿ ಆಹಾರ್ಯ ಇರುತ್ತದೆ. ಇನ್ನು ಆಹಾರ್ಯ ಕೂಡ ಪ್ರಸಂಗಕ್ಕನುಗುಣವಾಗಿ ವ್ಯತ್ಯಾಸವನ್ನು ಹೊಂದುವುದುಂಟು. ಈಗ ಬಾಲಕೃಷ್ಣ ಅಂತ ಆಗುವಾಗ, ಅಂದರೆ ಯಕ್ಷಗಾನದ ವೇಷಗಳಲ್ಲಿ ಪಕಡಿ ವೇಷ, ರಾಜವೇಷ ಅಥವಾ ಕಿರೀಟ ವೇಷ, ಬಣ್ಣದ ವೇಷ, ಆಮೇಲೆ ಸ್ತ್ರೀ ವೇಷ, ಹಾಸ್ಯ ವೇಷ, ಇವು ಪ್ರಧಾನವಾಗಿರ್ತದೆ. ಮತ್ತೆ ಪ್ರತಿಯೊಂದರಲ್ಲಿ ಕೂಡ ಬೈಫರ್ಕೇಷನ್ ಇದೆ. ಅವರವರ ಸ್ವಭಾವಕ್ಕನುಗುಣವಾಗಿ ಅದೇ ವರ್ಣದ ಉಡುಗೆಯನ್ನು ತೊಟ್ಟು ಬಂದಿರ್ತಾರೆ. ಉದಾಹರಣೆಗೆ ಸಾತ್ವಿಕ ಪಾತ್ರ ಅಂತ ಆದರೆ ಹಸಿರು ಬಣ್ಣದ ಉಡುಗೆಯನ್ನು ತೊಟ್ಟಿರ್ತಾರೆ. ಪಕಡಿ ವೇಷವೇ ಸಾತ್ವಿಕ ಪಾತ್ರ ಅಂತ, ಕೃಷ್ಣನಂತಹ ಪಾತ್ರ ಆದರೆ ಅವರು ಹಸಿರು ಬಣ್ಣದ ಅಂಗಿಯನ್ನು ಧರಿಸಿರ್ತಾರೆ. ಒಂದು ವೇಳೆ ಪಾತ್ರ ರಾಜಸಿಕ ಸ್ವಭಾವದ ಉಂಟಾದಾಗ ಕೆಂಪು ಬಣ್ಣದ ಉಡುಗೆಯನ್ನು ಧರಿಸಿರ್ತಾರೆ. ಅದೇ ಪಾತ್ರ ತಾಮಸಿಕ ಅಂತ ಆಗುವಾಗ ಕಪ್ಪು ಬಣ್ಣದ ವಸ್ತ್ರವನ್ನು ಅವರು, ಆ ಡ್ರೆಸ್ನ ಕಲರ್ ಕಪ್ಪು ಬಣ್ಣದ್ದಾಗಿರ್ತದೆ. ಪ್ರಸಂಗಕ್ಕೆ ಹೊಂದಿಕೊಂಡು ಆ ವೇಷಭೂಷಣಗಳು ಕೂಡ ಇರ್ತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಉದಾಹರಣೆಗೆ ದೇವೇಂದ್ರನ ಪಾತ್ರ ಸಾಮಾನ್ಯವಾಗಿ ಸಾತ್ವಿಕವಾಗಿಯೇ ಇರ್ತದೆ. ಹಸಿರು ಬಣ್ಣದ ಉಡುಗೆಯಲ್ಲೇ ಆತ ಬಹು ಪ್ರಸಂಗಗಳಲ್ಲಿ ಕಂಡ್ರೆ, ತುಳಸಿ ಜಲಂಧರದಂತಹ ಪ್ರಸಂಗದಲ್ಲಿ ದೇವೇಂದ್ರನ ಉಡುಗೆ ಕೆಂಪು ಬಣ್ಣದಾಗಿರುತ್ತದೆ. ಈ ರೀತಿಯ ವ್ಯತ್ಯಾಸಗಳನ್ನು ನೀವು ಬೇರೆ ಬೇರೆ ಪಾತ್ರಗಳನ್ನು ಗಮನಿಸ್ತಾ ಗುರುತಿಸಬಹುದು ಅಂತ, ಪ್ರಸಂಗವನ್ನು ಅನುಸರಿಸಿಕೊಂಡು ಗುರುತಿಸಬಹುದು ಅಂತ ಹೇಳಿಕೊಂಡು ಈ ಬಗ್ಗೆ ಮುಂದುವರಿತೇನೆ. ಮಾತ್ರ ಅಲ್ಲ, ಆಹಾರ್ಯ ಅಂತ ಹೇಳುವಾಗ ರಂಗ ಪರಿಕರಗಳು ಕೂಡ ಅದರೊಂದಿಗೆ ಸೇರಿಕೊಳ್ತವೆ. ಯಕ್ಷಗಾನ ಎಂತಹ ಒಂದು ಅಲೌಕಿಕ ಲೋಕವನ್ನು ಸೃಷ್ಟಿಸ್ತದೆ ಅಂತ ಹೇಳಿದರೆ, ಕುಳಿತಲ್ಲಿಯೇ ನಿಮಗೆ ಸ್ವರ್ಗಲೋಕದಲ್ಲಿ ಇದ್ದೇವೆ ಎನ್ನುವ ಭಾವನೆಯನ್ನು ಕೊಡುತ್ತದೆ. ಕುಳಿತಲ್ಲಿಯೇ ರಂಗಾಂಗಣಕ್ಕೆ ನಾನು ಹೋಗಿದ್ದೇನೆ ಎನ್ನುವಂತಹ ಭಾವನೆಯನ್ನು ಕೊಡುತ್ತದೆ. ಸಾಹಿತ್ಯದೊಂದಿಗೆ ಕಲಾವಿದ ಆಡುವ ಮಾತಿನಿಂದ ಅದು ಮತ್ತಷ್ಟು ಸ್ಫುಟವಾಗುತ್ತದೆ. ಸಣ್ಣ ಉದಾಹರಣೆ ಕೊಡುವುದು ಅಂತಾದರೆ, ದೇವೇಂದ್ರ ಪಾತ್ರಧಾರಿಯ ಆದವನು ತನ್ನ ಪೀಠಿಕೆಯಲ್ಲಿ ಮಾತನಾಡ್ತಾ ಹೇಳ್ತಾನೆ, ಕುಳಿತಿರುವುದೊಂದು ರಂಗಪೀಠದಲ್ಲಿ, ನೋಡಬಾರದೆ ಆಹಾ ಸುಧರ್ಮ ಸಭೆಯ ಸೌಂದರ್ಯವೇನಿದು. ಈ ಎಡೆಗೆ ನೋಡಿದರೆ ಅಗ್ನಿ, ವರುಣ, ವಾಯು, ನಿರುತಿ, ಕುಬೇರ ಮುಂತಾದ ದಿಕ್ಪಾಲಕರು ತಮ್ಮ ಉಚಿತಾಸನದಲ್ಲಿ ಕುಳಿತಿದ್ದಾರೆ.
ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು ಗುರುಪೀಠದಲ್ಲಿ ವಿರಾಜಮಾನರಾಗಿದ್ದಾರೆ. ಈ ಎಡೆಗೆ ನೋಡಿದರೆ ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು. ಓ ಎಡೆಗೆ ನೋಡಿ ಚಿತ್ರಸೇನನ ಗಾಯನ, ಅದಕ್ಕೆ ಸರಿಯಾಗಿ ರಂಭಾದಿ ನಾರಿಯರ ನರ್ತನ. ಈ ರೀತಿಯಾಗಿ ಅವನ ಸ್ವರ್ಗಲೋಕದ ವರ್ಣನೆಯ ಮುಂದುವರಿತಾ ಇರುವ ಹಾಗೆ ಕುಳಿತಂತಹ ಪ್ರೇಕ್ಷಕರಿಗೆ ತಾವು ಸ್ವರ್ಗಲೋಕದಲ್ಲಿ ಇದ್ದೇವೆ ಎನ್ನುವ ಕಲ್ಪನೆ ಬರ್ತದೆ. ಅದೇ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಸಂದರ್ಭೋಚಿತವಾಗಿ ಅಲ್ಲಿ ವಾಚಿಕ ಬಹಳಷ್ಟು ಕೆಲಸವನ್ನು ಮಾಡ್ತದೆ ಅಂತ ಹೇಳಬೇಕಾಗ್ತದೆ. ಮತ್ತು ಪಾತ್ರಗಳೆಲ್ಲ ಪುರಾಣ ಸಂಬಂಧಿತವಾಗಿರುವುದರಿಂದ ಇಲ್ಲಿ ಪಾತ್ರಕ್ಕೆ ಅನುಗುಣವಾಗಿ ಎಷ್ಟೋ ಬಾರಿ ಆಹಾರ್ಯದಲ್ಲಿ ಆಯುಧಗಳ ಬಳಕೆ ಕೂಡ ನಾವು ಕಾಣ್ತೇವೆ. ಭರತನಾಟ್ಯಕ್ಕೆ ಬಂದರೆ ಇದು ಯಾವುದೂ ಇರುವುದಿಲ್ಲ. ಇಲ್ಲಿ ಕಥಾ ಪ್ರಸಂಗಗಳಿಗಿಂತ ಹೆಚ್ಚಾಗಿ ನಮ್ಮಲ್ಲಿ ನಾಯಕಿ ಭಾವದ ಪ್ರಸ್ತುತಿ ಅಥವಾ ಭಕ್ತಿ ಭಾವದ ಪ್ರಸ್ತುತಿಯ ಸಾಹಿತ್ಯಗಳನ್ನೇ ನಾವು ಹೆಚ್ಚಾಗಿ ನೋಡುತ್ತೇವೆ. ಇನ್ನು ಸಾತ್ವಿಕ ಭಾವಕ್ಕೆ ನಾವು ತೆರೆದುಕೊಳ್ಳೋಣ. ಸಾತ್ವಿಕ ಭಾವ ಯಕ್ಷಗಾನದಲ್ಲಿ ಇದೆ. ಸಮಷ್ಟಿಯಾಗಿ ಅದನ್ನು ನೀವು ಕಾಣ್ತೀರಿ. ಮಾತ್ರ ಅಲ್ಲ, ಕೆಲವೊಮ್ಮೆ ಕೆಲವು ಪಾತ್ರಗಳಲ್ಲಿ ಅದು ಬಹಳ ಚೆನ್ನಾಗಿ ಹೊರಬರುತ್ತದೆ. ಇನ್ನು ಕೆಲವೊಮ್ಮೆ ಕೇವಲ ಆಹಾರ್ಯದಲ್ಲಿ ಆ ಸಾತ್ವಿಕತೆಯು ಸೃಷ್ಟಿಯಾಗಿ ಬಿಡುತ್ತದೆ. ಬಣ್ಣದ ವೇಷಗಳೆಲ್ಲ ಬರುವಾಗ, ಮಹಿಷಾಸುರನಂತಹ ಪಾತ್ರ ಬರುವಾಗ ಎಂಥವ್ರಿಗೆ ಎದೆ ಛಲ್ಲನ್ನಬೇಕು ಅಂತಹ ಭಾವ ಆ ಆಹಾರ್ಯವೇ ಒದಗಿಸಿಕೊಡುತ್ತದೆ. ಹಾಗೆ ಅಂತ ಹೇಳಿ ಮುಖಭಾವಕ್ಕೆ ಯಕ್ಷಗಾನದಲ್ಲಿ ಅವಕಾಶ ಕಡಿಮೆ. ಕಾರಣ ಇಷ್ಟೇ, ಹೆಚ್ಚಿನ ಭಾಗಗಳೆಲ್ಲ ವರ್ಣಲೇಪಿತ ಆಗಿರುತ್ತದೆ. ಸ್ತ್ರೀ ವೇಷಗಳಲ್ಲಿ, ಪುಂಡು ವೇಷಗಳಲ್ಲಿ, ಕೆಲವು ರೀತಿಯ ಹಾಸ್ಯ ಪಾತ್ರಗಳಲ್ಲಿ ಕೂಡ ಮುಖಭಾವವನ್ನು ಸ್ಪಷ್ಟವಾಗಿ ಪ್ರದರ್ಶಿಸುವುದಕ್ಕೆ ಅವಕಾಶ ಇದ್ದರೆ, ಬಣ್ಣದ ವೇಷಗಳಲ್ಲಿ ಅಂತಹ ಅವಕಾಶ ಬಹಳ ಕಡಿಮೆ ಎನ್ನುವುದು ಸತ್ಯ. ಮಾತ್ರ ಅಲ್ಲ, ಕೆಲವು ದೈವಿಕ ಪಾತ್ರಗಳೇ ಇದ್ದರು. ಈ ಕಾಳಿಯಂತಹ ಪಾತ್ರಗಳಲ್ಲೆಲ್ಲ ಬೇರೆ ಮುಖಭಾವವನ್ನು ತೋರಿಸುವುದಕ್ಕೆ ಅವಕಾಶವೂ ಇರುವುದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಭರತನಾಟ್ಯಕ್ಕೆ ಬಂದರೆ ನಮಗೆ ಸಾತ್ವಿಕವೇ ಜೀವಾಳ. ಅಭಿನಯ ದರ್ಪಣದಲ್ಲಿ ಹೇಳಿದಂತೆ ಯಥೋ ಹಸ್ತಸ್ತೋ ದೃಷ್ಟಿ, ಯಥೋ ದೃಷ್ಟಿಸ್ತೋ ಮನಃ, ಯಥೋ ಮನಸ್ತೋ ಭಾವೋ, ಯಥೋ ಭಾವಸ್ತೋ ರಸಃ. ಕೈಗಳಲ್ಲಿ ಹೋಗುತ್ತದೋ ಅದನ್ನನುಸರಿಸಿಕೊಂಡು ಕಣ್ಣು ಹೋಗಬೇಕು. ಕಣ್ಣು ಹೋದಲ್ಲಿ ಮನಸ್ಸು ಹೋಗಬೇಕು. ಮನಸ್ಸು ಹೋದಾಗ ಭಾವಸ್ಫುರಣೆ ಆಗುತ್ತದೆ. ತನ್ಮೂಲಕ ರಸೋತ್ಪತ್ತಿ ಆಗಿಯೇ ಆಗ್ತದೆ, ಅದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳುವಾಗೆ ಬಹಳ ಸರಳವಾಗಿ ರಸೋತ್ಪತ್ತಿಯ ಟೆಕ್ನಿಕ್ಕನ್ನು ನಂದಿಕೇಶ್ವರ ತನ್ನ ಅಭಿನಯ ದರ್ಪಣದಲ್ಲಿ ಹೇಳಿರ್ತಾನೆ. ಅಷ್ಟು ಮಾತ್ರ ಅಲ್ಲ, ಆ ರೀತಿ ರಸೋತ್ಪತ್ತಿ ಆಗಬೇಕು ಅಂತಾದರೆ ಯಕ್ಷಗಾನವಾಗಲಿ ಭರತನಾಟ್ಯವಾಗಲಿ ಕಲಾವಿದರಿಗೆ ಕಂಠೇನಾಲಂಭಯೇದ್ ಗೀತಂ, ಹಸ್ತೇನಾರ್ಥಂ ಪ್ರದರ್ಶಯೇತ್, ಚಕ್ಷುಭ್ಯಾಂ ಪ್ರದರ್ಶಯೇತ್ ಭಾವಂ, ಪದ್ಭ್ಯಾಂ ತಾಳಮಾಚರೇತ್ ಎನ್ನುವ ಹಾಗೆ ಹಾಡು ಕಂಠಸ್ಥವಾಗಿರಬೇಕು. ಕಣ್ಣುಗಳಲ್ಲಿ ಭಾವಸ್ಫುರಣೆ, ಕೈಗಳಲ್ಲಿ ಅರ್ಥಕ್ಕೆ ಬೇಕಾದಂತಹ ಹಸ್ತಮುದ್ರೆಯನ್ನು ಬಳಸ್ತೇವೆ. ಪಾದದಲ್ಲಿ ಆ ಸಾಹಿತ್ಯ ಹೇಳುವಂತಹ ತಾಳಕ್ಕನುಗುಣವಾದಂತಹ ತಾಳ ಚಲನೆಗೆ ಬೇಕಾದಂತಹ ನಾವು ಚಾರಿಯನ್ನು ಬಳಸಬೇಕು ಅಂತ ಹೇಳುವ ಶ್ಲೋಕವನ್ನು ಕೂಡ ಶಾಸ್ತ್ರಗಳಲ್ಲಿ ಇರುವುದನ್ನು ನಾವು ಗಮನಿಸ್ತೇವೆ. ಇಷ್ಟೆಲ್ಲ ಮೂಲಭೂತ ಸಿದ್ಧತೆಯ ಆದ ಬಳಿಕ ಮುಖ್ಯವಾದ ವಿಚಾರಕ್ಕೆ ಬರೋಣ. ನಾಯಕಿ. ಯಕ್ಷಗಾನ ಮತ್ತು ಭರತನಾಟ್ಯದಲ್ಲಿ ನಾಯಕಿ ಅನ್ನುವಂತಹ ಪರಿಕಲ್ಪನೆ ಹೇಗಿರುತ್ತದೆ, ಅದರ ಪ್ರಸ್ತುತಿ ಹೇಗಿರ್ತದೆ ಅಂತ. ನಾಯಕಿ ಅನ್ನುವಂತಹದ್ದು ಯಕ್ಷಗಾನ ಪ್ರಕಾರದಲ್ಲಿ ನೋಡಿದರೆ ಕಥಾನಾಯಕಿ ಆಗಿರ್ತಾಳೆ. ದೇವಿ ಮಹಾತ್ಮೆಯ ಪ್ರಸಂಗ ತಗೊಂಡ್ರೆ ಅಲ್ಲಿ ದೇವಿ ಪ್ರಧಾನ ನಾಯಕಿ ಅಂತಾದರೆ ಮಾಲಿನಿಯ ಪಾತ್ರ ಎರಡನೇ ನಾಯಕಿಯಾಗಿ ಅಂದರೆ ಕಥಾನಾಯಕಿಯಾಗಿ ಬರ್ತದೆ. ಅದೇ ಸುಧನ್ವಾರ್ಜುನ ಎನ್ನುವಂತಹ ಪ್ರಸಂಗ ತಗೊಂಡ್ರೆ ಪ್ರಭಾವತಿಯಲ್ಲಿ ನಾಯಕಿಯಾಗಿರ್ತಾಳೆ. ದಕ್ಷಾಧ್ವರ ಎನ್ನುವಂತಹ ಪ್ರಸಂಗ ತಗೊಂಡ್ರೆ ದಾಕ್ಷಾಯಿಣಿ ನಾಯಕಿಯಾಗಿರ್ತಾಳೆ. ನರಕಾಸುರ ಮೋಕ್ಷದಂತಹ ಪ್ರಸಂಗವನ್ನು ತಗೊಂಡ್ರೆ ಸತ್ಯಭಾಮೆ ನಾಯಕಿಯಾಗಿ ಬರ್ತಾಳೆ. ನಾಯಕಿಗೆ ಇರುವಂತಹ ಸಾಹಿತ್ಯ, ಅವಕಾಶ ಎಲ್ಲವೂ ಸಾಹಿತ್ಯದಲ್ಲಿ ಸ್ಫುಟವಾಗಿ ಯಕ್ಷಗಾನದಲ್ಲಿ ಇರ್ತದೆ. ಭರತನಾಟ್ಯ ಕಲೆಗೆ ಬಂದರೆ
ಇಲ್ಲಿ ನಾಯಕಿ ಎನ್ನುವಂತಹ ವಿಚಾರ ಬಂದಾಗ ಕಥಾನಾಯಕಿಗಿಂತ ಭಿನ್ನವಾದಂತಹ ಒಂದು ಆಯಾಮವನ್ನು ಗಮನಿಸ್ತೀರಿ. ಇಲ್ಲಿ ನಾಯಕಿ ಅಂತ ಹೇಳಿದರೆ ಶೃಂಗಾರ ನಾಯಕಿ ಎನ್ನುವುದೇ ಸ್ಪಷ್ಟ. ಶೃಂಗಾರವನ್ನು ರಸರಾಜ ಅಂತ ಕರೀತಾರೆ. ಶೃಂಗಾರ ರಸದ ಸ್ಥಾಯಿ ಭಾವ ರತಿ. ರಸರಾಜ ಅಂತ ಕರೆಯುವುದಕ್ಕೂ ಕಾರಣ ಇಲ್ಲದಿಲ್ಲ. ಲೋಕದಲ್ಲಿ ಎಲ್ಲರೂ ಬಯಸುವುದು ಕೊಟ್ಟ ಕೊನೆಯದಾಗಿ ಸಂತೋಷವನ್ನು, ಆನಂದವನ್ನು, ಅದು ಶೃಂಗಾರದಲ್ಲಿ ಕಾಣುತ್ತೇವೆ. ಶೃಂಗಾರ ಅಂತ ಹೇಳಿದರೆ ಕೇವಲ ಸ್ತ್ರೀ ಪುರುಷ ಸಂಯೋಗ ಮಾತ್ರ ಅಲ್ಲ, ಬೇರೆ ಬೇರೆ ಆಯಾಮಗಳಲ್ಲೂ ಅದನ್ನು ಗುರುತಿಸುವುದಕ್ಕೆ ಸಾಧ್ಯ ಉಂಟು. ಆದರೆ ಈಗ ಈ ಟಾಪಿಕ್ ಪ್ರಕಾರ ನಾನು ಮಾತನಾಡುವುದು ಅಂತಾದರೆ ಸದ್ಯಕ್ಕೆ ಶೃಂಗಾರ ಅಂತ ಹೇಳಿದರೆ ಭಕ್ತಿ ಶೃಂಗಾರವೇ ನನಗೆ ಇಲ್ಲಿ ಪ್ರಧಾನ ಆಗುತ್ತದೆ. ಅದನ್ನು ನಾವು ನಾಯಕ ನಾಯಕಿ ಭಾವದ ಮೂಲಕ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ನಾಯಕಿ ಅಂತಂದ ತಕ್ಷಣ ಆತ್ಮಸ್ವರೂಪಿಗಳೆಲ್ಲರೂ ನಾಯಕಿಗಳಾಗಿರ್ತಾರೆ. ಭರತನಾಟ್ಯ ಕಾಂಟೆಕ್ಸ್ಟಲ್ಲಿ ನಾಯಕ ಅಂತ ಹೇಳಿದರೆ ಕೇವಲ ಪರಮಾತ್ಮ. ನಾನಿಲ್ಲಿ ನಾಯಕಿ ಅಂತ ಹೇಳುವಾಗ ನಾಯಕನ ಬಗ್ಗೆ ಹೆಚ್ಚು ಹೇಳುವುದಕ್ಕೆ ಹೋಗೋದಿಲ್ಲ. ಯಾಕೆ ಹೇಳಿದರೆ ನಾಯಕ ಪರಮಾತ್ಮ ಎನ್ನುವುದು ಭರತನಾಟ್ಯ ಕಾಂಟೆಕ್ಸ್ಟಲ್ಲಿ ಇದೆ. ಯಕ್ಷಗಾನದಲ್ಲಿ ಆಗುವಾಗ ಈ ಕಾನ್ಸೆಪ್ಟೇ ಬರೋದಿಲ್ಲ. ಅಲ್ಲಿ ರಸಪ್ರಧಾನವಾಗಿ ನಿಮಗೆ ನಾಯಕಿ ಇರ್ತಾಳೆ, ಕಥಾಪ್ರಧಾನವಾಗಿ ನಾಯಕಿ ಇರ್ತಾಳೆ. ಭರತನಾಟ್ಯದಲ್ಲಿ ಆಗುವಾಗ ಹೇಗಿರ್ತದೆ ಅಂತ ಹೇಳಿದರೆ ಶೃಂಗಾರ ನಾಯಕಿಯಾಗಿ ಅಂತರ್ಭಕ್ತಿ ಬಾಹ್ಯ ಶೃಂಗಾರದಿಂದ ಅದನ್ನು ತೋರ್ಪಡಿಸುವಂತಹ ಒಂದು ಅವಕಾಶ ಇದೆ. ಶಬ್ದಂ, ಪದಂ, ಚಾವಳಿ, ಪ್ರಧಾನವಾಗಿ ವರ್ಣ, ಅಷ್ಟಪದಿಗಳಲ್ಲಿ ನೀವು ನಾಯಕಿ ಭಾವದ ವಿಚಾರವನ್ನು ಕಾಣ್ತೀರಿ. ನಾಟ್ಯಶಾಸ್ತ್ರದ 24ನೇ ಅಧ್ಯಾಯದಲ್ಲಿ ಭರತಮುನಿಯು ಸವಿವರವಾಗಿ ಈ ವಿಚಾರವನ್ನು ಸಾಮಾನ್ಯ ಅಭಿನಯ ಎನ್ನುವಂತಹ ಒಂದು ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾನೆ. ನಾಯಕಿ ಭಾವಗಳ ಬಗ್ಗೆ ಮಾತ್ರವಲ್ಲ, ದಶರೂಪಕ ಎನ್ನುವಂತಹ ಗ್ರಂಥದಲ್ಲಿ ನಾಯಕ ನಾಯಕಿ ಪ್ರಕರಣದಲ್ಲಿ ಸವಿವರವಾದಂತಹ ಮಾಹಿತಿ, ಹೇಗೆ, ಏನು, ಎಂಥದ್ದು ಎಲ್ಲವೂ ಇದೆ. ಈ ಸಾತ್ವಿಕಾಭಿನಯವು ನಾಯಕಿ ಭಾವದ ಸಾತ್ವಿಕಾಭಿನಯವನ್ನು ಪ್ರಸ್ತುತಪಡಿಸುವುದು ಭರತನಾಟ್ಯ ಕಲಾವಿದರ ಮಟ್ಟಿಗಂತೂ ದೊಡ್ಡ ಸವಾಲು. ಯಾಕೆ ಹೇಳಿದರೆ ಅದು ಅಷ್ಟು ಸುಲಭವಾಗಿ ಒಲಿದು ಬರುವುದಲ್ಲ. ಅಡವುಗಳನ್ನೆಲ್ಲ ನೀವು ಹೊರಗಿನಿಂದಲೇ ಅಂಗಶುದ್ಧಿ ಇಲ್ಲದಿದ್ದರೆ ಕೈಗಳನ್ನು ಸರಿ ಮಾಡುವುದು, ಮುದ್ರೆಗಳನ್ನು ಸರಿ ಮಾಡುವಂಥದ್ದು, ಇಂಥದ್ದೆಲ್ಲ ಮಾಡಲಿಕ್ಕಾಗ್ತದೆ. ಬೇರೆ ರಸಭಾವಗಳನ್ನು ಹೊರಹೊಮ್ಮಿಸುವುದು ಸುಲಭ, ಆದರೆ ಶೃಂಗಾರದಂತಹ ರಸಭಾವವನ್ನು ಹೊರಹೊಮ್ಮಿಸುವುದು ಬಹಳ ಕಷ್ಟ. ಅದು ಕೇವಲ ಅಧ್ಯಯನ, ಗಮನಿಸುವಿಕೆ ಅಂದರೆ ಅಬ್ಸರ್ವೇಷನ್ಸ್, ಶ್ರದ್ಧಾಪೂರ್ಣ ಕಲಿಕೆ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಕಲ್ಪನಾ ಸಾಮರ್ಥ್ಯದಿಂದ ಅದನ್ನು ನಾವು ಹೆಚ್ಚಿಸುವುದಕ್ಕೆ ಸಾಧ್ಯ ಆಗ್ತದೆ. ಸಾಹಿತ್ಯಾನುಸಾರವಾಗಿ ನಾವು ಈ ಭಾವಗಳನ್ನು ಸ್ಫುಟವಾಗಿ ತೆರೆದಿಡುವುದಕ್ಕೆ ಸಾಧ್ಯ ಆಗ್ತದೆ. ಈ ವಿಚಾರದಲ್ಲಿ ನಾವು ಗಮನಿಸಿದರೆ ಯಕ್ಷಗಾನದಲ್ಲಿ ಸಾಹಿತ್ಯ ಏನು ಹೇಳುತ್ತದೋ ಅಷ್ಟೇ ಅವಕಾಶ ಕಲಾವಿದರಿಗೆ. ಆದರೆ ಭರತನಾಟ್ಯದಲ್ಲಿ ಹಾಗಲ್ಲ. ಒಂದು ಸಾಹಿತ್ಯವನ್ನು ತಗೊಂಡ್ರೆ ಭಿನ್ನ ಆಯಾಮಗಳಲ್ಲಿ, ಭಿನ್ನ ಕಲ್ಪನೆಗಳಲ್ಲಿ ಅದನ್ನು ಪ್ರದರ್ಶಿಸುವಂತಹ ಸ್ವಾತಂತ್ರ್ಯ ಕಲಾವಿದರಿಗೆ ಇದೆ ನಾಯಕಿ ಭಾವ ಬಂದಾಗ. ಹಾಗಾದರೆ ನಾಯಕಿ ಅಂದರೆ ಏನು ಅಂತ ಹೇಳಿದರೆ ಆಗಲೇ ನಾನು ತಿಳಿಸಿದೆ. ಶೃಂಗಾರ ರಸಕ್ಕೆ ಆಲಂಬನಾ ವಿಭಾವವಾಗಿ ಇರುವಂತಹ ಕಾನ್ಸೆಪ್ಟೇ ನಾಯಕಿ. ವಾಕ್, ಅಂಗ ಮತ್ತು ಸತ್ವದಿಂದ ಇದು ಹೊರಬರುತ್ತದೆ. ವಾಕ್ ಅಂತ ಹೇಳಿದರೆ ಸಾಹಿತ್ಯ, ಅಂಗ ಹೇಳಿದರೆ ಶರೀರದ ಚಲನೆ, ಸತ್ವ ಅಂತ ಹೇಳಿದರೆ ಮುಖಭಾವದ ಮೂಲಕ ಇದು ಹೊರಬರುತ್ತದೆ. ಮತ್ತು ಇದು ಬಹಳ ಬಹಳ ಕಷ್ಟ. ವಿಶೇಷ ಅಂತ ಹೇಳಿದರೆ ಭರತನಾಟ್ಯದಲ್ಲಿ ಈ ನಾಯಕಿ ಭಾವವನ್ನು ಮಾನವೀಯ ಪರಿಭಾಷೆಯಲ್ಲಿ ಅರ್ಥೈಸಲಾಗುತ್ತದೆ. ರಂಗದಲ್ಲಿ ಪ್ರಸ್ತುತಿಯನ್ನು ನಾವು ನಾಟ್ಯಧರ್ಮಿಯ ಮೂಲಕ ಪ್ರಸ್ತುತಪಡಿಸಿದ್ರು ಎಷ್ಟೋ ವಿಚಾರಗಳು ಲೋಕಧರ್ಮಿಯಲ್ಲಿ ನಡೆಯುವಂಥದ್ದೇ ನಾವು ರಂಗದಲ್ಲಿ ಅದನ್ನು ತರುವುದಕ್ಕೆ ಪ್ರಯತ್ನ ಮಾಡುತ್ತೇವೆ. ಇನ್ನು
ಈ ನಾಯಕಿ ಭಾವದ ಬಗ್ಗೆ ಹೇಳುವುದಕ್ಕೆ ಹೋದರೆ ಭರತನು ತನ್ನ ನಾಟ್ಯಶಾಸ್ತ್ರದಲ್ಲಿ ಅಷ್ಟನಾಯಕಿಯರ ಉಲ್ಲೇಖವನ್ನು ಮಾಡಿದ್ದಾನೆ. ಎಲ್ಲರಿಗೂ ತಿಳಿದಂತಹ ಶ್ಲೋಕವೇ ಇದು. ತತ್ರ ವಾಸಕ ಸಜ್ಜಾವ, ವಾಸಕ ಸಜ್ಜ ಹೇಳಿದರೆ ತನ್ನ ನಾಯಕನ ಬರುವಿಕೆಗಾಗಿ ಕಾಯ್ತಾ ಇರುವಂತಹ ಅವಳು, ತನ್ನನ್ನು ತಾನು ಶೃಂಗಾರಗೊಳಿಸಿ ಇನ್ಯಾವಾಗ ನನ್ನ ನಾಯಕ ಬರ್ತಾನೆ ಹೇಳುವಂತಹ ಕಾತರದಿಂದ ಕಾಯ್ತಾ ಇರುವವಳು ವಾಸಕ ಸಜ್ಜಾವ. ಅದಾದ ಮೇಲೆ ವಿರಹೋತ್ಕಂಠಿತಾಪಿವ, ವಿರಹ ಅಂದರೆ ವಿರಹ ವೇದನೆ, ತನ್ನ ನಾಯಕ ಬರಲಿಲ್ಲ ಇನ್ನು ನನ್ನ ಬಳಿಗೆ, ಯಾಕೆ ಬರಲಿಲ್ಲ, ಯಾಕೆ ತಡ ಮಾಡ್ತಾ ಇದ್ದಾನೆ ಎನ್ನುವಂತಹ ಭಾವ. ಸ್ವಾಧೀನ ಭರ್ತೃಕಾಚಾಪಿ, ಬಂದಂತಹ ತನ್ನ ಪತಿಯನ್ನು ತನ್ನ ಸ್ವಾಧೀನದಲ್ಲಿಯೇ ಉಳಿಸಿಕೊಳ್ಳುವುದಕ್ಕೆ ಇಷ್ಟಪಡ್ತಾಳೆ. ಕಲಹಾಂತರಿತಾಪಿವ, ಪತ್ನಿಯರ ನಡುವೆ ಸರಸ ವಿರಸ ಇದು ಸಾಮಾನ್ಯವಾಗಿರುವಂಥದ್ದೇ. ಏನೋ ಒಂದು ಮಾತು ಬರ್ತದೆ, ಒಂದು ಮಾತು ಹೋಗ್ತದೆ. ಆ ಸಂದರ್ಭದಲ್ಲಿ ಆಕೆ ಕಟುವಾಗಿ ನುಡಿದಾಗ ತನ್ನ ನಾಯಕ ಹೊರಕ್ಕೆ ಹೋದಾಗ ಆ ಬಗ್ಗೆ ತಾನು ಆಡಿದಂತಹ ಮಾತಿನಿಂದ ಎಷ್ಟು ನೊಂದುಕೊಂಡನು ನನ್ನ ನಾಯಕ, ಮತ್ತಿಲ್ಲಿ ಬರ್ತಾನೋ ಇಲ್ವೋ ಎನ್ನುವಂತಹ ಭಾವನೆಯನ್ನು ಪ್ರಸ್ತುತಪಡಿಸುವಂತಹದ್ದು ಕಲಹ ಅಂತ. ತನ್ನ ಅಂತರಂಗದೊಳಗೆ ಕಲಹವನ್ನು ಆಕೆ ಅಲ್ಲಿ ಅನುಭವಿಸ್ತಾ ಇರ್ತಾಳೆ. ಇನ್ನು ಖಂಡಿತ ತನ್ನ ನಾಯಕ ಬೇರೊಬ್ಬಳೊಟ್ಟಿಗೆ ಹೋಗಿದ್ದಾನೆ ಅಥವಾ ಅನ್ಯ ಸ್ತ್ರೀಯ ಬಗ್ಗೆ ಅನುರಕ್ತನಾಗಿದ್ದಾನೆ ಎನ್ನುವಂತಹ ವಿಚಾರ ತಿಳಿದಾಗ ಯಾವ ಹೆಂಡತಿಯಾದರೂ ಸುಮ್ಮನೆ ಇರ್ತಾಳೆ? ಲೋಕಧರ್ಮಿಯಲ್ಲಿ ನೋಡಿದ್ರು ಅಲ್ಲಿ ಖಂಡಿಸುವಂತಹ ವಿಚಾರ ಬರ್ತದೆ, ಖಂಡಿತೆಯಾಗುತ್ತಾಳೆ. ಆಮೇಲೆ ವಿಪ್ರಲಬ್ಧೇತಿ, ತನ್ನ ನಾಯಕ ನನಗೆ ಮೋಸ ಮಾಡಿದ್ದಾನೆ ಎನ್ನುವಂತಹ ಭಾವ. ಮೇಲ್ನೋಟಕ್ಕೆ ಚೆನ್ನಾಗಿದ್ದೇನೆ ಎನ್ನುವ ವರ್ತನೆ, ಆದರೆ ನಿಜವಾಗಿಯೂ ತನಗೆ ದ್ರೋಹವನ್ನು ಎಸಗ್ತಾ ಇದ್ದಾನೆ ಎನ್ನುವಂತಹ ಭಾವ ನಾಯಕಿಯಲ್ಲಿ ಯಾವಾಗ ಆ ರೀತಿಯ ಅನುಭವ ಉಂಟಾಗ್ತದೋ ಆಕೆ ವಿಪ್ರಲಬ್ಧ ಎನಿಸಿಕೊಳ್ತಾಳೆ. ತಥಾ ಪ್ರೋಷಿತ ಭರ್ತೃಕ, ಪ್ರೋಷಿತ ಭರ್ತೃಕ ಅಂತ ಹೇಳಿದರೆ ಪರಸ್ಥಳಕ್ಕೆ ತಿಳಿಸಿ ಹೋದಂತಹ ನಾಯಕ ಹೇಳಿದ ಸಮಯಕ್ಕೆ ಸರಿಯಾಗಿ ಬಾರದೇ ಇರುವಾಗ ಆತನ ಬಗ್ಗೆ ಯೋಚಿಸುತ್ತಾ ದುಃಖಿಸುವವಳು. ತಥಾಭಿಸಾರಿಕಾ ಚೈವ, ಆಕೆ ಅಭಿಸಾರಿಕೆ ಅಂತ ಹೇಳಿದರೆ ತನ್ನ ನಾಯಕ ಎಲ್ಲಿದ್ದಾನೆ ಅಂತ ತಾನೇ ಹುಡುಕಿಕೊಂಡು ಅವನ ಬಳಿ ಪ್ರೀತಿಯಿಂದ ಹೋಗುವವಳು ಅಭಿಸಾರಿಕೆ ಆಗ್ತಾಳೆ. ಈ ರೀತಿ 8 ರೀತಿಯ ಅಷ್ಟನಾಯಿಕ ಎನ್ನುವಂತಹ ವಿಚಾರವನ್ನು ಇತ್ಯಷ್ಟೌ ನಾಯಿಕಾ ಸ್ಮೃತಾ ಎನ್ನುವ ಹಾಗೆ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳಿದ್ದಾನೆ. ಮುಂದೆ ಹೋಗ್ತಾ ಅನೇಕ ಅಲಂಕಾರಿಕರು ಇದನ್ನೇ ಆಧಾರವಾಗಿಟ್ಟುಕೊಂಡು ತಮ್ಮ ಯೋಚನಾ ಲಹರಿಗಳನ್ನು ಹರಿಯಬಿಡುತ್ತಾ ಇದಕ್ಕೆ ನಾನಾ ರೀತಿಯ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಇನ್ನಷ್ಟು ಆಯಾಮಗಳನ್ನು ಸೇರಿಸಿದ್ದಾರೆ. ರುದ್ರಟನ ಕಾವ್ಯಾಲಂಕಾರ, ಭೋಜಕವಿಯ ಶೃಂಗಾರ ಶತಕ ಇರ್ಬೋದು, ಹೇಮಚಂದ್ರನ ಕಾವ್ಯಾನುಶಾಸನ, ವಾಗ್ಭಟಾಲಂಕಾರ, ಶಾರದಾತನಯನ ಭಾವಪ್ರಕಾಶ, ಸಿಂಹಭೂಪಾಲನ ಲಾಸ್ಯರಂಜನ, ರಸವರ್ಣ ಸುಧಾಕರ ಮುಂತಾದ ಗ್ರಂಥಗಳಲ್ಲಿ ಈ ನಾಯಕಿ ಭಾವದ ವಿವಿಧ ಆಯಾಮಗಳನ್ನು ನೀವು ಕಾಣುವುದಕ್ಕೆ ಸಾಧ್ಯ ಆಗ್ತಾ ಉಂಟು. ದಶರೂಪಕದಲ್ಲಂತೂ ಆಗಲೇ ನಾನು ಹೇಳಿದ್ದಾಗಿದೆ. ಈಗ ಮುಂದೆ ಹೇಳುವಂತಹ ನಾಯಕಿ ಭಾವ ವರ್ತಮಾನದಲ್ಲಿ ನಾವು ಕಲಾವಿದರು ಅನುಸರಿಸುವಂತಹ ಬೈಫರ್ಗೇಷನ್ಸ್ ಅಥವಾ ಡಿವಿಷನ್ಸ್ ಇದು ಈ ರೀತಿಯಾಗಿದೆ. ದಶರೂಪಕ ಅಥವಾ ಭಾನುದತ್ತನ ರಸಮಂಜರಿಯ ಅನ್ವಯ ನಾವು ವರ್ತಮಾನದಲ್ಲಿ ನಾಯಕಿ ಭಾವವನ್ನು ವಿಶ್ಲೇಷಣೆಗೆ ಒಳಪಡಿಸಿ ಯಾವ ಸಾಹಿತ್ಯಕ್ಕೆ ಯಾವ ನಾಯಕಿಯ ಯಾವ ಅವಸ್ಥೆ ಆದೀತು ಎನ್ನುವುದನ್ನು ಮನಗಂಡು ಅದರ ಪ್ರಕಾರ ನೃತ್ಯ ಸಂಯೋಜನೆಯನ್ನು ಮಾಡ್ತಾ ಇದ್ದೇವೆ. ಸ್ವೀಯ, ಅನ್ಯ, ಸಾಮಾನ್ಯ ಎನ್ನುವಂತಹ ಮೂಲ ಬೈಫರ್ಕೇಶನ್. ಸ್ವೀಯ ಹೇಳಿದರೆ ಸ್ವಂತ ನಾಯಕಿ, ರಾಮನಿಗೆ ಸೀತೆ ಇದ್ದಂತೆ. ಅನ್ಯ ಅಂತ ಹೇಳಿದರೆ ಆಕೆ ತನ್ನ ಪತ್ನಿ ಅಲ್ಲ, ಆದರೆ ಬೇರೊಬ್ಬನ ಪತ್ನಿಯೂ ಆಗಿರ್ಬೋದು ಅಥವಾ ಕುಮಾರಿಯೂ ಆಗಿರ್ಬೋದು, ಅನ್ಯದಲ್ಲಿ ಹಾಗೆ ಬರುತ್ತೆ. ಮೂರನೇದು ಸಾಮಾನ್ಯ ಅಥವಾ ಸಾಧಾರಣ ನಾಯಕಿ ಎನ್ನುವ ಹಾಗೆ. ಇನ್ನು ಅದರ ಈ ಸ್ವೀಯ ನಾಯಕಿ ಅಡಿಯಲ್ಲಿ ನೀವು ಲೆಕ್ಕ ಹಾಕ್ತಾ ಹೋದರೆ 13 ವಿಧದ ಕ್ಲಾಸಿಫಿಕೇಷನ್ಸ್ ಟೋಟಲಿ ನಾವು ಗಮನಿಸ್ತೇವೆ. ಧೀರ ಧೀರ ಧೀರಾಧೀರ ಎನ್ನುವಂಥದ್ದು, ಜ್ಯೇಷ್ಠೆ ಕನಿಷ್ಠೆ ಎನ್ನುವಂತಹದ್ದು, ಮುಗ್ಧ ಮಧ್ಯ ಪ್ರಗಲ್ಭ ಎನ್ನುವಂಥದ್ದು. ಅದಕ್ಕಿಂತ ಮೊದಲು ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಅದಾದ ಮೇಲೆ ಅಷ್ಟ ಅವಸ್ಥೆಗಳು, ಅದೇನು ಆಗ ಅಷ್ಟ ನಾಯಕಿ ಅಂತ ಹೇಳಿದೆ ಅಲ್ಲ, ಅದನ್ನು ಅಷ್ಟ ಅವಸ್ಥೆಗಳು ಅಂತ ಕರೀತಾರೆ. ಅಷ್ಟ ಅವಸ್ಥೆಗಳು ಇವುಗಳು ಮತ್ತೆ ಉತ್ತಮ ಮಧ್ಯಮ ಅಧಮ ಎನ್ನುವ ಛಾಯೆ. ಈ ರೀತಿಯಾಗಿ ಸ್ವೀಯ ನಾಯಕಿಯಲ್ಲಿ ಬಂದರೆ ಅನ್ಯದಲ್ಲಿ ಈ ಕನ್ಯೆ ಮತ್ತು ಪ್ರೌಢ. ಕನ್ಯೆ ಅಂದರೆ ಮದುವೆ ಆಗದವಳು, ಪ್ರೌಢ ಅಂತ ಹೇಳಿದರೆ
ಮದುವೆ ಆದವಳು. ಉದಾಹರಣೆಗೆ ರಾಧೆ ಕೃಷ್ಣನನ್ನು ಪ್ರೌಢನಾಯಕಿಗೆ ನೀವು ಹೋಲಿಸುವುದಕ್ಕೆ ಸಾಧ್ಯ ಆಗ್ತದೆ. ಮದುವೆ ಆಗುವ ಮೊದಲು ದೇವಯಾನಿಯನ್ನು ಮದುವೆ ಆದಂತಹ ಸುಬ್ರಹ್ಮಣ್ಯ, ಆದರೆ ವಳ್ಳಿಯನ್ನು ಮದುವೆ ಆಗುವ ಮೊದಲು ಆಗ ವಳ್ಳಿ ಎನ್ನುವಳು ಕನ್ಯೆಯಾಗಿರ್ತಾಳೆ ಆ ದೃಷ್ಟಿಯಲ್ಲಿ ನೋಡಿದರೆ. ಇಲ್ಲಿ ಮತ್ತೆ ಅಷ್ಟನಾಯಕಿಯರು ಮತ್ತೆ ಉತ್ತಮ ಮಧ್ಯಮ ಅಧಮ ಎನ್ನುವ ಕಾನ್ಸೆಪ್ಟ್ ಪುನಃ ನೋಡಬೇಕಾಗ್ತದೆ. ಅದೇ ರೀತಿ ಸಾಧಾರಣ ನಾಯಕಿಯಲ್ಲಿ ಬೇರೆ ಕ್ಲಾಸಿಫಿಕೇಶನ್ಸ್ ಇರುವುದಿಲ್ಲ. ಈ ರೀತಿಯಾಗಿ ನೋಡಿದರೆ 13 ಸ್ವೀಯ ನಾಯಕಿಯರು, 2 ಅನ್ಯ ನಾಯಕಿಯರು, 1 ಸಾಧಾರಣ ನಾಯಕಿ, 16 ವಿಧದ ಪ್ರಧಾನ ನಾಯಕಿಯರಾದರೆ ಮತ್ತೆ ಅವರಲ್ಲಿ ಅಷ್ಟ ಅವಸ್ಥೆಗಳು ಯಾವುದು ಅಂತ ಹೇಳುವಾಗ 8 ವಿಧ, 128 ವಿಧ ಆಯಿತು. ಮತ್ತೆ ಅದರಲ್ಲಿ ಉತ್ತಮ ಮಧ್ಯಮ ಅಧಮ ಅಂತ ಹೇಳುವಾಗ 384 ವಿಧದ ನಾಯಕಿ ಭಾವದ ಕ್ಲಾಸಿಫಿಕೇಶನನ್ನು ನಾವು ವರ್ತಮಾನದಲ್ಲಿ ಅನುಸರಿಸ್ತಾ ಇದ್ದೇವೆ. ಇದು ಇಷ್ಟಕ್ಕೆ ಸೀಮಿತ ಮಾಡ್ಬೋದಾ ಅಂತ ಕೇಳಿದರೆ ಮಾಡಬೇಕಂತ ಇಲ್ಲ ಅಂತ ಅನಿಸ್ತದೆ. ಯಾಕೆ ಹೇಳಿದರೆ ಭರತ ಕೂಡ ತನ್ನ ನಾಟ್ಯಶಾಸ್ತ್ರದಲ್ಲಿ ಆವಾಗ ಏನು ಹೇಳಿದ್ದಾನೆ ಹೇಳಿದರೆ, ನನ್ನ ಕಾಲಘಟ್ಟದಲ್ಲಿ ನಾನು ಕಂಡುಕೊಂಡದ್ದನ್ನು ನಾನು ಇಲ್ಲಿ ದಾಖಲಿಸಿದ್ದೇನೆ, ಮುಂದೆ ಏನಾದರೂ ಹೊಸತನ್ನು ಕಂಡ್ರೆ ಕಲಾವಿದರು ಅದನ್ನು ಸೇರಿಸಬಹುದು ಅಂತ ಹೇಳುವಾಗ ಹೇಳ್ತೇನೆ. ಅದೇ ರೀತಿ ಉಳಿದ ಶಾಸ್ತ್ರಜ್ಞರು ಕೂಡ ಅದೇ ರೀತಿಯಾಗಿ ತಮ್ಮ ತಮ್ಮ ಗ್ರಂಥಗಳಲ್ಲಿ ದಾಖಲಿಸಿದ್ದಾರೆ. ಕಾಲಘಟ್ಟಕ್ಕೆ ಅನುಸಾರವಾಗಿ ಎಲ್ಲವೂ ಬದಲಾಗ್ತಾ ಹೋದಾಗೆ ಇದರಲ್ಲೂ ಕೂಡ ನಾವು ಬದಲಾವಣೆಗಳನ್ನು ಖಂಡಿತ ಕಾಣಬಹುದು. ಯಾಕೆ ಹೇಳಿದರೆ ಈಗಿನ ಕಾಲಕ್ಕೆ ಹೋಲಿಸಿದರೆ ಎಷ್ಟೋ ಹೊಸ ಹೊಸ ವಿಚಾರಗಳಿವೆ. ಆದರೆ ಈಗ ಸಬ್ಜೆಕ್ಟಿಂದ ಅದು ಹೊರಗೆ ಹೋಗುವ ಕಾರಣ ನಾನು ಅದನ್ನು ಅಲ್ಲಿಯೇ ನಿಲ್ಲಿಸಿ ಮತ್ತೆ ಈ ಸಬ್ಜೆಕ್ಟಿಗೆ ಬರ್ತೇನೆ. ಯಕ್ಷಗಾನಕ್ಕೆ ಬರುವಾಗ ಹಾಗಾದರೆ ಹೇಗಪ್ಪ ನಾಯಕಿಯರು, ಯಕ್ಷಗಾನದಲ್ಲಿ ಶೃಂಗಾರ ನಾಯಕಿಯರೇ ಇಲ್ವಾ ಅಂತ ಒಂದು ಪ್ರಶ್ನೆ ಬರಬಹುದು. ಭರತನಾಟ್ಯದಲ್ಲಿ ಆಗುವಾಗ ಶೃಂಗಾರ ನಾಯಕಿಯರೇ ನಮಗೆ ಪ್ರಧಾನ ಅಂತ ಅನಿಸ್ತದೆ. ಹಾಗಂತ ಭರತನಾಟ್ಯದಲ್ಲಿ ಭಕ್ತಿ ರಸವು ಪ್ರಧಾನ, ಶೃಂಗಾರದ ತುರಿಯ ಅವಸ್ಥೆಯೇ ಭಕ್ತಿ ಅಂತ ಹೇಳುವ ಅಭಿಮತವು ಕೂಡ ಶಾಸ್ತ್ರಜ್ಞರದೇ ಆಗಿದೆ. ಶೃಂಗಾರ ಕೂಡ ಒಂದು ಭಕ್ತಿ ಅಂತಾದರೆ ಕೇವಲ ಭಕ್ತಿಗೇ ಸಂಬಂಧಿಸಿದಂತಹ ರಚನೆಗಳು ಬೇರೆ ಇವೆ. ಆದರೆ ಇಲ್ಲಿ ನಾಯಕಿ ಭಾವ ಅಂತ ಇರುವುದರಿಂದ ನಾನು ಶೃಂಗಾರ ಭಕ್ತಿಯ ಶೃಂಗಾರದಲ್ಲಿ ಭಕ್ತಿ ಇರುವಂತಹ ಅಥವಾ ಭಕ್ತಿ ಶೃಂಗಾರ, ಶೃಂಗಾರ ಭಕ್ತಿ, ನೀವು ಹೇಗೆ ಬೇಕಿದ್ರೂ ಕರೀರಿ, ಅದಕ್ಕೆ ಸಂಬಂಧಿಸಿದ ವಿಚಾರವನ್ನೇ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಶೃಂಗಾರದಲ್ಲಿ ಸಂಭೋಗ ಶೃಂಗಾರ ಮತ್ತು ವಿಪ್ರಂಭ ಶೃಂಗಾರ ಎನ್ನುವಂತಹ ಪ್ರಧಾನ ಬೈಫರ್ವಿಕೇಶನ್ಸ್ ಇರ್ತದೆ. ಇಲ್ಲಿ ಯಕ್ಷಗಾನಕ್ಕೆ ಬಂದಾಗ ಕಥೆಗನುಗುಣವಾಗಿಯೇ ಇಲ್ಲಿ ರಚನೆಗಳಿರುವುದರಿಂದ ಸ್ತ್ರೀಯರಿಗೆ ಸಂಬಂಧಿಸಿದಂತಹ ಏನು ನಾವು ಭರತನಾಟ್ಯದಲ್ಲಿ ಹೇಳುವಂತಹ ಶೃಂಗಾರ ವಿಧಾನಗಳಿವೆ ಅಲ್ಲ, ಆತ್ಮ ಪರಮಾತ್ಮ ಸ್ವರೂಪದಂಥದ್ದು, ಅಂತಹ ಅಭಿನಯಕ್ಕೆ ಅವಕಾಶಗಳು ತುಂಬ ಕಡಿಮೆ ಇದೆ. ವಿರಹಾವಸ್ಥೆಯ ಸಾಹಿತ್ಯಗಳು ವಿರಳಾತಿ ವಿರಳ, ಸಿಗಲಿಕ್ಕೆ ಇಲ್ಲ ಅಂತಲೇ ಹೇಳಬಹುದು. ಇಲ್ಲೋ ನಳದಮಯಂತಿ ಪ್ರಸಂಗದಲ್ಲಿ ನಳನ ಬಗ್ಗೆ ಹಂಸದ ಮೂಲಕ ತಿಳಿದಂತಹ ದಮಯಂತಿಗೆ ಮದುವೆಗೆ ಮುಂಚೆ ಆತನನ್ನು ಕಾಣಬೇಕು, ನಾನು ತನ್ನ ಪತಿಯನ್ನಾಗಿ ಆತನನ್ನೇ ಪಡೆಯಬೇಕು, ಅದರಿಂದಾಗಿ ಯಾವ ರೀತಿಯ ಅವಸ್ಥೆಗಳನ್ನು ಅವಳು ಅನುಭವಿಸ್ತಾಳೆ, ಪತಿಯಾಗುವ ಮುನ್ನವೇ ಯಾವ ರೀತಿಯ ಅವಸ್ಥೆಗಳನ್ನು ಆಕೆ ದಾಟುತ್ತಾಳೆ, ಚಂದಿರನ ಬೆಳದಿಂಗಳೆನ್ನುವುದು ಆಕೆಗೆ ಬಿಸಿಲಾಗಿ ಕಾಡುವಂಥದ್ದು, ಇಂಥ ವಿಚಾರಗಳ ಸಾಹಿತ್ಯ ಇದೆ. ಆದರೆ ಅದು ರಂಗದಲ್ಲಿ ಪ್ರದರ್ಶಿತವಾಗುವುದೇ ಇಲ್ಲ. ಯಾಕೆ ಹೇಳಿದರೆ ಆ ಪ್ರಸಂಗದ ಆ ಸಾಹಿತ್ಯಗಳನ್ನೆಲ್ಲ ಬಿಡ್ತಾರೆ. ಆಗಲೇ ಹೇಳಿದೆ, ಯಕ್ಷಗಾನ ಪ್ರಸಂಗದಲ್ಲಿ ಬಹಳಷ್ಟು ಪದ್ಯಗಳಿರುವುದರಿಂದ ಕತೆಗೆ ಪೂರಕವಾಗಿ ಯಾವ ಹಾಡುಗಳು ಬೇಕೋ ಅಷ್ಟನ್ನು ಮಾತ್ರ ಆರಿಸಿಕೊಳ್ತಾರೆ. ಯಕ್ಷಗಾನ ಪ್ರಸಂಗಗಳು ರಾತ್ರಿಯಿಂದ ಬೆಳಗ್ಗೆವರೆಗೆ ನಡೀತಾ ಇತ್ತಲ್ವ, ಮೊದಲೆಲ್ಲ ಹಾಗೆ ನಡೀತಾ ಇತ್ತು, ಈಗಲೂ ಹಾಗೆ ನಡೀತಾ ಇದೆ ಕೆಲವು ಮೇಳಗಳಲ್ಲಿ. ಆದರೆ ಬಹುಪಾಲು ಕಾಲಮಿತಿಗೆ ಅದು ಒಳಗಾಗಿದೆ. ಹೀಗಾಗಿ ಎಲ್ಲ ಪದ್ಯಗಳನ್ನು ಆರಿಸಿಕೊಳ್ಳದೆ ಬೇಕಾದ ಪದ್ಯಗಳನ್ನು ಮಾತ್ರ ಆರಿಸಿಕೊಳ್ತಾರೆ. ಸಣ್ಣ ಉದಾಹರಣೆ ಹೇಳುವುದಾದರೆ, ದೇವಿ ಮಹಾತ್ಮೆ ಅಂತಹ ಪ್ರಸಂಗ 1 ವಾರಗಳ ಕಾಲ ನಡೀತಿತ್ತಂತೆ. ಎಲ್ಲ ಪದ್ಯಗಳನ್ನು ತೆಗೆದುಕೊಂಡು ಅದನ್ನು ಮಾಡ್ತಾ ಇದ್ರಂತೆ. ಆಮೇಲೆ 4 ದಿನಕ್ಕಿಳಿಯಿತು, 2 ದಿನಕ್ಕಿಳಿಯಿತು, ಈಗ 1 ದಿನಕ್ಕಿಳಿದಿದೆ, ಅದು ಕಾಲಮಿತಿಗೆ ಬಂದಿದೆ ಅಂತ ಹೇಳುವಾಗ ಅಷ್ಟು ಪದ್ಯಗಳಲ್ಲಿ ಎಷ್ಟನ್ನು ಮಾತ್ರ ಆರಿಸ್ತಾರೆ ಅಂತ, ಯಾವುದು ಅಗತ್ಯ ಉಂಟು, ಯಾವುದು ಬೇಕು, ಆ ಸಮಯದ ಮಿತಿಗೆ ಒಳಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅಲ್ಲಿ ಅವರು ಪ್ರಸ್ತುತಪಡಿಸ್ತಾರೆ. ಇನ್ನು ಶೃಂಗಾರ ಪದ್ಯಗಳಿಗೆ ಇರುವಂತಹ ಕೆಲವು ಪಾತ್ರಗಳು ಅಂತ ಇದ್ದರೂ ಇಲ್ಲಿ
ಪ್ರಭಾವತಿಯ ಪಾತ್ರವನ್ನು ಅಷ್ಟಾವಸ್ಥೆಗಳಲ್ಲಿ ತಗೊಂಡ್ರೆ ವಾಸಕ ಸಜ್ಜಾ ನಾಯಿಕೆಗೆ ಸುಧನ್ವ ಮೋಕ್ಷದ ಪ್ರಭಾವತಿಯ ಪದ್ಯವನ್ನು ತಗೊಳ್ಬಹುದು. ಸತಿ ಶಿರೋಮಣಿ ಪ್ರಭಾವತಿ ಅತಿ ಸೊಬಗಿನಲ್ಲಿ ಬಂದಳು ಅಂತ ಹೇಳುವಂತಹ ಸಾಹಿತ್ಯ. ಇಲ್ಲಿ ಆಕೆ ತನ್ನ ಪತಿಯನ್ನು ಸೇರುವುದಕ್ಕೆ ಬೇಕಾಗಿ ಸ್ವೀಯ ನಾಯಕಿ, ಈಕೆ ಸ್ವೀಯೆ ಮುಗ್ಧೆ ಆಗಿರುವುದಿಲ್ಲ, ಮಧ್ಯದ ನಾಯಕಿಯಾಗಿರ್ತಾಳೆ, ಧೀರೆ ಆಗಿರ್ತಾಳೆ, ಜ್ಯೇಷ್ಠೆಯೇ ಹೌದು, ಉತ್ತಮ ನಾಯಕಿ ವಾಸಕ ಸಜ್ಜ. ತನ್ನ ಪತಿಯನ್ನು ಕೂಡಬೇಕು, ಆ ದಿನ ಸುದಿನ ಫಲಭರಿತ ದಿನ ಎನ್ನುವುದನ್ನು ಮನಗಂಡು ಅದರ ಅಪೇಕ್ಷೆಯಲ್ಲಿಯೇ ಹಾಗಾಗುವುದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ತನ್ನ ವಾಸದ ಮನೆಯನ್ನು ಸಿದ್ಧಗೊಳಿಸಿ ತನ್ನ ಮನವನ್ನು ಸಜ್ಜುಗೊಳಿಸಿ ತನ್ನ ನಾಯಕನ ಬರುವಿಕೆಗಾಗಿ ಕಾಯುವಂತಹ ನಾಯಕಿಯಾಗಿ ಇಲ್ಲಿ ಪ್ರಭಾವತಿ ಕಾಣ್ತಾಳೆ. ಅದೇ ರೀತಿ ಸಾಹಿತ್ಯ ಭರತನಾಟ್ಯದಲ್ಲಿ ಕೂಡ ಇದೆ, ಆದರೆ ಪ್ರಭಾವತಿಯಾಗಿ ಅಲ್ಲ. ಇಲ್ಲಿ ಎಪ್ಪೋ ಬರುವಾರೋ ಸೊಲ್ಲಡಿ ಎಂದನ್ ಮನ್ನವನ್ ಎನ್ನುವಂತಹ ಒಂದು ಸಾಹಿತ್ಯವನ್ನು ಉದಾಹರಣೆಗೆ ತಗೊಂಡ್ರೆ, ನಾಯಕ ಕೃಷ್ಣನೂ ಆಗ್ಬೋದು, ಈಶ್ವರನೂ ಆಗ್ಬೋದು. ಸಾಹಿತ್ಯದಲ್ಲಿ ಸ್ಫುಟವಾಗಿ ಇಂಥವನೇ ನಾಯಕ ಅಂತ ಏನೂ ಬರೆದಿಲ್ಲ. ಇಲ್ಲಿ ತನ್ನ ನಾಯಕ ಯಾವಾಗ ಬರ್ತಾನೆ, ನಾನು ಆತನಿಗಾಗಿ ಕಾಯ್ತಾ ಇದ್ದೇನೆ ಹೇಳುವ ಭಾವವನ್ನು ವ್ಯಕ್ತಪಡಿಸುವುದಕ್ಕೆ ಆ ಸಾಹಿತ್ಯ ಧಾರಾಳವಾದ ಅವಕಾಶವನ್ನು ಕೊಡುತ್ತದೆ. ಆದರೆ ಯಕ್ಷಗಾನದಲ್ಲಿ ಆಗುವಾಗ ಒಂದೇ ಬಾರಿ ಮೊದಲ ಗೆರೆಯನ್ನು ಹೇಳ್ತಾರೆ, ಅದಾದ ಮೇಲೆ ಆಲಾಪನೆ ಆದ ಮೇಲೆ ಬಿಡ್ತಿಗೆ ಅನ್ನುವಂತಹ ಒಂದು ಸಣ್ಣ ಅಂಶ, ಜತಿಯ ರೀತಿಯ ಪುಟ್ಟ ತಾಳಾವರ್ತದ ಒಂದು 4 ಆವರ್ತನ, ಕೆಲವು ಕಡೆ 6 ಅಥವಾ 8 ಆವರ್ತನದೊಳಗೆ ಮುಗಿಯುವಂತಹ ತಾಳಕ್ಕನುಸಾರವಾಗಿ ಅದೇ ಇರ್ತದೆ. ಅದಕ್ಕೆ ನರ್ತನ ಮಾಡ್ತಾರೆ. ಅದಾದ ಮೇಲೆ ಮತ್ತೆ 2 ಬಾರಿ ಸಾಹಿತ್ಯವನ್ನು ಹೇಳ್ತಾರೆ. ಅದಾದಮೇಲೆ 2ನೇ ಕಾಲದಲ್ಲಿ ಅದೇ ಸಾಹಿತ್ಯವನ್ನು ಅವಕಾಶ ಇದ್ದಲ್ಲಿ ಹೇಳ್ತಾರೆ. ಅದಾಗಿ ಮುಂದಿನ ಸಾಲಿಗೆ ಹೋಗ್ತಾರೆ. ಮುಂದಿನ ಸಾಲು ತಾಳಾಂತರದಲ್ಲಿ ಬೇರೆ ತಾಳದಲ್ಲಿ ಅದನ್ನು ಕೊಡ್ತಾರೆ. ಅಲ್ಲಿ ಮತ್ತೆ ನಡೆಗೆ ಅವಕಾಶ ಇದೆ, 1 ನಡೆ, ಅದನ್ನು ಮತ್ತೆ 2 ಬಾರಿ ಅಲ್ಲಿ ಅಭಿನಯಿಸುವ ಅವಕಾಶ, ಮತ್ತೆ ಪುನಃ ಬೇರೆ ತಾಳಕ್ಕೆ ಹೋಗ್ತಾರೆ. ಕೆಲವೊಮ್ಮೆ ಅಲ್ಲಿಗೆ ಮುಕ್ತಾಯ ಆಗುವಂಥದ್ದು ಇರ್ತದೆ. ಯಕ್ಷಗಾನದ ವಿಧಾನ ಹೀಗಾದರೆ, ಭರತನಾಟ್ಯದಲ್ಲಿ ಅಭಿನಯ ಪ್ರಧಾನವಾದ ನೃತ್ಯಗಳಿಗೆ ನೃತ್ಯ ಬರುವುದೇ ಇಲ್ಲ, ಅಭಿನಯವೇ ಜೀವಾಳ. ಇಲ್ಲಿ ಕಲಾವಿದೆಯಾದವಳು ತನ್ನನ್ನು ತಾನು ಅಭಿನಯದೊಳಗೆ ಕಳೆದುಕೊಂಡು ಬಿಡ್ತಾಳೆ. ಎಪ್ಪೋ ಬರುವಾರು ಶೊಲ್ಲಡಿ ಎನ್ನುವಂತಹ ಸಾಹಿತ್ಯದಲ್ಲಿಯೇ ಯಾವಾಗ ಬರ್ತಾನೆ ತನ್ನ ನಾಯಕ ಅಂತ ಹೇಳಿ 2-3 ಸಲ ಅಲ್ಲ, ನಾವು 8, 10, 15, 20 ಸಲ ಒಂದು ವೇಳೆ ಹಾಡುವವರು ಹಾಡಿದ್ರು ಅದಕ್ಕೆ ಬೇರೆ 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 ರೀತಿಯ ಆಯಾಮದೊಂದಿಗೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅಭಿನಯಿಸುವುದಕ್ಕೆ ನಾವು ಸಾಮರ್ಥ್ಯವನ್ನು ಪಡೆದಿರಬೇಕಾಗ್ತದೆ. ಪ್ರತಿಪದಾರ್ಥ ಬೇರೆ, ವಾಕ್ಯಾರ್ಥ ಬೇರೆ, ಧ್ವನಿ ಬೇರೆ, ಅಲಂಕಾರಗಳನ್ನು ಬಳಸಿಕೊಂಡು ಬೇರೆ, ಕೆಲವು ಕಿಂಚಿತ್ ಸೂಚನಾತ್ಮಕವಾಗಿಯೇ ಇರುವಂತಹ ರೀತಿಯ ಒಂದು ನಿಲುವು, ಒಂದು ನೋಟ, ಇಷ್ಟು ಕೂಡ ಕೆಲವೊಮ್ಮೆ ಸಾಕಾಗ್ತದೆ. ಈ ರೀತಿಯಾದ ಅಭಿನಯವನ್ನು ನಾವು ಪ್ರಸ್ತುತಪಡಿಸುವುದಕ್ಕೆ ಧಾರಾಳ ಅವಕಾಶವಿದೆ. ಮತ್ತು ಯಕ್ಷಗಾನದಲ್ಲಿ ಇಂತಹ ವಿಚಾರಗಳು ಬಂದಾಗ 1-2 ಬಾರಿ ಅಭಿನಯಿಸಿದ್ರು ಅವರು ಪ್ರತಿಪದವನ್ನು ಮಾಡಬೇಕು. ತಪ್ಪಿದರೆ ಅದಕ್ಕೆ ಸೂಕ್ಷ್ಮವಾಗಿ ಕೊಡಬಹುದಾದಂತಹ 1-2 ರೀತಿಯ ನಿಲುವುಗಳನ್ನು ಕೊಡಬಹುದು ಅಷ್ಟೇ, ಅದಕ್ಕಿಂತ ಹೆಚ್ಚು ಸಾಧ್ಯತೆ ಇಲ್ಲ. ನಾನು ತೆಂಕಿನ ವಿಷಯವನ್ನು ಹೇಳ್ತೇನೆ. ಆದರೆ ಬಡಗಿನಲ್ಲಿ ಬಹಳಷ್ಟು ಬಾರಿ ಅದನ್ನು ರಿಪೀಟೇಟಿವ್ ಆಗಿ ಹಾಡ್ತಾರೆ ಅನ್ನೋದನ್ನು ನಾನು ನೋಡಿದ್ದೇನೆ. ಆದರೆ ಅಂತಹ ಅವಕಾಶ ಖಂಡಿತ ತೆಂಕಿನ ಯಕ್ಷಗಾನದಲ್ಲಿ, ಪರಂಪರೆ ಯಕ್ಷಗಾನದಲ್ಲಿ ಅಂತೂ ಇಲ್ಲವೇ ಇಲ್ಲ. ಯಾಕೆ ಇಲ್ಲ ಅಂತ ಕೇಳಿದರೆ, ಇಲ್ಲಿ ಮಾತಿಗೆ ಅವಕಾಶ ಉಂಟು. ತಾನು ಅಭಿನಯಿಸದೇ ಇರುವಂತಹ ವಿಚಾರವನ್ನು ಮಾತಿನ ಮೂಲಕ, ಧ್ವನಿಯ ಮೂಲಕ, ಅಲ್ಲಿ ಧ್ವನಿಯೇ ಸಾತ್ವಿಕವಾಗಿ ಪರಿಣಾಮವನ್ನು ಬೀರ್ತದೆ. ಈಗ ಸತಿಶಿರೋಮಣಿ ಪ್ರಭಾವತಿ ಎನ್ನುವಂತಹ ಪದ್ಯದ ಅರ್ಥವನ್ನೇ ತಗೊಳ್ಳೋದು ಅಂತಾದರೆ ಮತ್ತೊಂದು ವಿಚಾರ, ಹೇಗೆ ಭರತನಾಟ್ಯದಲ್ಲಿ ಆರಂಭಿಕ ಹಂತದಲ್ಲಿ ಗುರುಗಳು ಹೇಳಿಕೊಟ್ಟದನ್ನು ವಿದ್ಯಾರ್ಥಿಗಳು ಮಾಡ್ತಾರೆ ಅಂತಾದರೂ, ಒಂದು ಪರಿಪಕ್ವ ಕಲಾವಿದರು ಅಂತ ಆದ ಮೇಲೆ ಮನೋಧರ್ಮದಲ್ಲಿ ಅಭಿನಯಿಸಿಕೊಂಡು ಹೋಗುವಂಥ ಸಂಪ್ರದಾಯ ಇದಮಿತ್ತಮ್ ಅಂತ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಮನಸ್ಸು ಆ ನಿಟ್ಟಿನಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡ್ತದೆ. ಯಕ್ಷಗಾನದಲ್ಲಿ ಕೂಡ ಹಾಗೆ ಇದಮಿತ್ತಮ್ ಹೇಳುವಂಥದ್ದೇ ಇಲ್ಲ. ಆರಂಭಿಕ ಹಂತದಲ್ಲಿ ಹೇಳಿಕೊಟ್ಟ ಅಭಿನಯವನ್ನು ಮಾಡಿದರೂ ಮುಂದೆ ಮುಂದೆ ಹೋಗ್ತಾ ಕಲಾವಿದನು
ಮನೋಧರ್ಮಕ್ಕನುಸಾರವಾಗಿಯೇ ಹಸ್ತಪ್ರಯೋಗವನ್ನು ಅಥವಾ ಶರೀರದ ನಿಲುವನ್ನು ಅಲ್ಲಿ ಪ್ರಸ್ತುತಪಡಿಸ್ತಾನೆ. ಪ್ರಧಾನವಾಗಿ ವಾಚಿಕವೂ ಅಷ್ಟೇ. ಈಗ ಹೇಳಿದ್ದೆ ಇನ್ನೊಮ್ಮೆ ಹೇಳಿ ಅಂತ ಹೇಳಿದರೆ ಗೊತ್ತಾಗ್ಲಿಕ್ಕಿಲ್ಲ. ಅಲ್ಲಿ ಮಾತಿನ ಮೂಲಕ ಅರಮನೆಯನ್ನೇ ಕಟ್ಟಬಹುದು ಅಂತ ಆಗಲೇ ನಾನೊಂದು ಉದಾಹರಣೆಯನ್ನು ಕೊಡುವುದರ ಮೂಲಕ ದೇವೇಂದ್ರನ ಆ ಸುಧರ್ಮ ಸಭೆಯ ವರ್ಣನೆ ಯಾವ ರೀತಿ ಮಾಡ್ತಾರೆ ಎನ್ನುವುದನ್ನು ಸೂಕ್ಷ್ಮವಾಗಿ ಹೇಳಿದೆ. ಅದೇ ರೀತಿ ಇಲ್ಲಿ ಶೃಂಗಾರದ ಸಂದರ್ಭದಲ್ಲಿ ಕೂಡ ಅಲ್ಲಿ ಸಾಹಿತ್ಯವನ್ನು ಬಳಸ್ತಾರೆ. ಪದ್ಯ ಆದ ಮೇಲೆ ಕಲಾವಿದ ಮಾತನಾಡಲೇಬೇಕು. ತಾಳಮದ್ದಳೆ ಅಂತ ಆದರೆ ಯಕ್ಷಗಾನದ ಮತ್ತೊಂದು ಪ್ರಕಾರ. ಇಲ್ಲಿ ನರ್ತನೆ ಇರುವುದಿಲ್ಲ, ಹೀಗಾಗಿ ಮಾತಿಗೆ ಅವಕಾಶ. ಮಾತಿನ ಮೂಲಕ ಎಂತಹ ಹೃದಯವನ್ನು ಗೆಲ್ಲುವುದಕ್ಕೂ ತಾಳಮದ್ದಳೆ ಅಂತ ಕಲಾ ಪ್ರಕಾರದಲ್ಲಿ ಕೂಡ ಅವಕಾಶ ಇದೆ. ಯಕ್ಷಗಾನಕ್ಕೆ ಬಂದರೆ ತಾಳಮದ್ದಳೆಯಷ್ಟು ವಿಸ್ತಾರವಾಗಿ ಅಲ್ಲಿ ಅರ್ಥವನ್ನು ಅಥವಾ ವಾಚಿಕಾಭಿನಯವನ್ನು ಪ್ರಸ್ತುತಪಡಿಸುವುದಿಲ್ಲ. ಸ್ವಲ್ಪ ಸಂಕ್ಷಿಪ್ತವಾಗಿ ಸಮಯದ ಮಿತಿಯೊಂದಿಗೆ ಕಲಾವಿದರಾದವರು ತಮ್ಮ ಆ ಸಂದರ್ಭದಲ್ಲಿ ಯಾವ ಯಾವ ಭಾವಗಳು ಅವರಲ್ಲಿ ಮೂಡ್ತವೋ ಅದನ್ನು ಪ್ರಸ್ತುತಪಡಿಸ್ತಾರೆ. ಇನ್ನು ವಾಸಕ ಸಜ್ಜಾ ವಿಚಾರವಾಗಿ ಹೇಳಿದೆ. ವಿರಹಕ್ಕೆ ಅವಕಾಶಗಳು ಬಹಳ ಕಮ್ಮಿ ಯಕ್ಷಗಾನದಲ್ಲಿ. ಹಾಗೆಂತ ಪುರುಷ ವೇಷಗಳಿಗಾಗುವಾಗ ವಿರಹದ ಸಾಹಿತ್ಯ ಇದೆ. ಮತ್ತೊಂದು ಪ್ರಧಾನವಾದ ವಿಚಾರ ಹೇಳಲೇಬೇಕಿತ್ತು. ನಾವಿಲ್ಲಿ ನಾಯಿಕೆಯನ್ನು ಅಭಿನಯಿಸುವಾಗ ನಾಯಕ ಯಾರು ಎನ್ನುವುದನ್ನು ಕೂಡ ನಾವು ಮನಸ್ಸಲ್ಲಿಟ್ಟುಕೊಂಡು ಅದಕ್ಕೆ ಸರಿಯಾಗಿ ಅಭಿನಯಿಸಬೇಕಾಗ್ತದೆ. ಯಕ್ಷಗಾನದಲ್ಲೂ ಅಷ್ಟೇ, ತನ್ನ ನಾಯಕ ಯಾರು, ಅಲ್ಲಿ ಅವನ ಶೃಂಗಾರದ ಸಂದರ್ಭ ಬರುವಾಗ ಯಾವ ರೀತಿಯಾದ ಮಾತನ್ನಾಡಬೇಕೆನ್ನುವುದು ಆ ಪಾತ್ರಕ್ಕೆ ಅನುಗುಣವಾಗಿ ಅಲ್ಲಿ ಅವರು ತಮ್ಮ ಮಾತಿನ ಮೂಲಕ ಅದನ್ನು ಪ್ರಸ್ತುತಪಡಿಸಬೇಕಾಗ್ತದೆ. ಉದಾಹರಣೆಗೆ ಹೇಳುತ್ತದೆ, ಪ್ರಭಾವತಿಯ ಶೃಂಗಾರಕ್ಕೂ ಮಾಯಾಶೂರ್ಪಣಕಿಯ ಶೃಂಗಾರಕ್ಕೂ ಅಜಗಜಾಂತರವಿದೆ. ಪ್ರಭಾವತಿ ಓರ್ವ ಗರತಿಯಾಗಿ, ಅಂದರೆ ಗರತಿಯ ಶೃಂಗಾರ ಬೇರೆ, ಯುವತಿಯ ಶೃಂಗಾರ ಬೇರೆ. ಶೂರ್ಪಣಕಿಯಂತಹ ಯುವತಿ ಅಂತ ಹೇಳುವಾಗ ವಿದ್ಯುನ್ಮತಿ ಕಲ್ಯಾಣದ ವಿದ್ಯುನ್ಮತಿಯ ಪಾತ್ರವನ್ನು ನೀವು ಉದಾಹರಣೆಗೆ ತಗೊಳ್ಬಹುದು. ಇನ್ನು ಮಾಯಾ ಅಜಮುಖಿ, ಮಾಯಾ ಶೂರ್ಪಣಕಿ ಇಂತಹ ಪಾತ್ರಗಳ ಶೃಂಗಾರ ಬೇರೆ. ಮೋಹಿನಿಯಾಗಿ ವಿಷ್ಣು ರೂಪವನ್ನು ರೂಪಾಂತರ ಮಾಡಿಕೊಂಡು ಬರುವಾಗ ಪ್ರದರ್ಶಿಸುವಂತಹ ಶೃಂಗಾರ ಬೇರೆ. ಶೂರ್ಪಣಕಿ, ಮಾಯಾ ಶೂರ್ಪಣಕಿ ಅಧಮನಾಯಕಿಯ ರೀತಿಯಲ್ಲಿ ಚಿತ್ರಿತವಾದರೆ, ಮೋಹಿನಿಯು ನರ್ತಿಸುವ ಪಾತ್ರ ಆದರೂ ಅಲ್ಲಿ ಉತ್ತಮ ಮಟ್ಟದ ಒಂದು ಭಾವವನ್ನು ಅವರು ಉಳಿಸಿಕೊಳ್ಬೇಕಾಗ್ತದೆ. ಯಾಕೆಂತ ಹೇಳಿದರೆ ವಿಷ್ಣುವಿನ ರೂಪಾಂತರ ಅಲ್ಲಿ ಆಗಿರುವಂತಹದ್ದು. ಮಾಯಾ ಶೂರ್ಪಣಕಿ ಆದರೆ ರಾಕ್ಷಸಿ ಪಾತ್ರದ, ತಾಮಸಿ ಗುಣದ ಪಾತ್ರದ ರೂಪಾಂತರ ಆಗಿರುವಂತಹದ್ದು. ಈ ಎರಡು ಪಾತ್ರಗಳ ವ್ಯತ್ಯಾಸವನ್ನು ಅರಿತು ಕಲಾವಿದನಾದವನು ಪಾತ್ರ ಪ್ರಸ್ತುತಪಡಿಸಬೇಕಾಗ್ತದೆ ಶೃಂಗಾರದಲ್ಲಿ. ಇನ್ನು ವಿಪ್ರಲಬ್ಧ ನಾಯಕಿಯ ವಿಚಾರಕ್ಕೆ ಬಂದರೆ, ಸುಂದರವಾದಂತಹ ಈ ನಾಯಕೀಯ ಅಂಶಗಳನ್ನು ಯಕ್ಷಗಾನದಲ್ಲಿ ಹುಡುಕುವುದೇ ಒಂದು ಸಾಹಸ. ಬಹಳ ಬೆರಳೆಣಿಕೆಯಷ್ಟು ನಿಮಗೆ ಈ ನಾಯಕಿ ಭಾವಗಳು ಹುಡುಕಿದ್ರಷ್ಟೇ ಸಿಗ್ತವೆ, ಅರಿವಿದ್ರೆ ಮಾತ್ರ ಸಿಗ್ತವೆ. ಉದಾಹರಣೆಗೆ ಪಾರಿಜಾತ ಪ್ರಸಂಗದಲ್ಲಿ ಬರುವಂತಹ ಏನ ಮಾಡಲಿ ಯುವತಿ ಇನಿಯಗಿಲ್ಲವೇ ಪ್ರೀತಿ ಆ ನಾರಿಯೊಳ್ ಇನಿಯಗಿಲ್ಲವೇ ನೀತಿ ಆ ನಾರಿಯೊಳ್ ಪ್ರೀತಿ ಅಧಿಕ ಕೇಳಿಸುದತಿ ಎನ್ನುವಂತಹ ಒಂದು ಸಾಹಿತ್ಯ ಬರ್ತದೆ. ಏನ ಮಾಡಲಿ ಅಂದರೆ ಇಲ್ಲಿ ಏನಾಗ್ತದೆ, ನಮ್ಮ ಭರತನಾಟ್ಯದಲ್ಲಿ ಆವಾಗ ಯಾರೂ ಇರುವುದಿಲ್ಲ ರಂಗದಲ್ಲಿ, ಇನ್ನೊಂದು ಪಾತ್ರ ಇದೆ ಎನ್ನುವ ಹಾಗೆ ನಮ್ಮ ಅಭಿನಯದ ಮೂಲಕ ನಾವು ಸಭೆಗೆ ತೋರಿಸಿಕೊಡಬೇಕಾಗ್ತದೆ. ಯಕ್ಷಗಾನದಲ್ಲಿ ಹಾಗಲ್ಲ, ಮತ್ತೊಂದು ಪಾತ್ರ ಬಳಿಯಲ್ಲೇ ಇರ್ತದೆ. ಈ ಪಾರಿಜಾತ ಪ್ರಸಂಗದ ಈ ಹಾಡಿನ ಉದಾಹರಣೆಯನ್ನು ಕೊಡುವುದು ಅಂತಾದರೆ, ಇಲ್ಲಿ ದೂತಿಯಾದವಳು ಬಂದು ಸತ್ಯಭಾಮೆಯಲ್ಲಿ ಹೇಳ್ತಾಳೆ, ಅಮ್ಮ ಅಮ್ಮ ನಿಮ್ಮ ಗಂಡ ದೇವಲೋಕದಿಂದ ನಾರದರು ತಂದಂತಹ ದೇವಸುಮ ಎನಿಸಿದಂತಹ ಪಾರಿಜಾತವನ್ನು ರುಕ್ಮಿಣೀ ದೇವಿಗೆ ಆಕೆಯ ತಲೆಬಾಚಿ ಶೃಂಗಾರ ಮಾಡಿ ವಿಧ ವಿಧದ ಶೃಂಗಾರಗಳನ್ನು ಮಾಡಿ ಆ ಹೂವನ್ನು ಅವಳಿಗೆ ಮುಡಿಸಿದ. ಮಾತ್ರ ಅಲ್ಲ, ಆ ದೇವಮುನಿಗಳು ಹೇಳಿದ್ದು ಅದೇ ಅಪೇಕ್ಷೆಯನ್ನು ಎನ್ನುವಂತಹ ವಿಚಾರವನ್ನು ಹೇಳಿರ್ತಾಳೆ. ಸುಶೀಲೆ ಸುಗುಣೆ ಆಗಿರುವಂತಹ ಮಡದಿಗೆ ಅದನ್ನು ಮುಡಿಸಬೇಕೆನ್ನುವ ಕಾರಣಕ್ಕಾಗಿ ರುಕ್ಮಿಣಿಗೆ ಮುಡಿಸಬೇಕು ಎನ್ನುವಂಥ ವಿಚಾರವನ್ನು ಸತ್ಯಭಾಮೆಯಲ್ಲಿ ಬಂದು ದೂತಿ ಹೇಳಿದಾಗ ಆಕೆ ಬಹಳ ಬೇಸರ ಪಟ್ಟುಕೊಂಡು ಹೇಳುವಂತಹ
ಭಾವದ ಸಾಹಿತ್ಯ ಅದು. ಏನ ಮಾಡಲಿ ಇವತ್ತು ನನಗೆ ಮೋಸ ಆಗಿ ಹೋಯ್ತಲ್ಲ ನನ್ನ ಗಂಡನಿಂದ ಹೇಳುವಂತಹ ಭಾವ ವಿಪ್ರಲಬ್ಧ ನಾಯಕಿಗೆ ಬಹಳ ಅಲ್ಲಿ ಅನ್ವಯ ಆಗ್ತದೆ ಅಂತ ನಾವು ಗಮನಿಸಬಹುದು. ಆದರೆ ಭರತನಾಟ್ಯದಲ್ಲಿ ಇಂತಹ ಸಾಹಿತ್ಯ ಬರುವಾಗ ನಾವು ಅದನ್ನು ಅಭಿನಯಿಸುವುದಕ್ಕೂ, ಯಕ್ಷಗಾನದಲ್ಲಿ ಆಗೋಗಿ ಇಷ್ಟೇ, ಪಕ್ಕದಲ್ಲಿ ಸಖಿ ಇರ್ತಾಳೆ, ಅಯ್ಯೋ ಹೌದೇನೇ ಸಖಿ, ಏನ ಭಾಗವತರು ಹಾಡ್ತಾರೆ, ನನ್ನ ಹಾಡಷ್ಟು ಚೆನ್ನಾಗಿಲ್ಲ ಸಹಿಸಿಕೊಳ್ಳಿ. ಏನ ಮಾಡಲಿ ಯುವತಿ ಇನಿಯಗಿಲ್ಲವೇ ನೀತಿ, ಆ ನಾರಿಯೊಳ್ ಪ್ರೀತಿ ಅಧಿಕ ಕೇಳ್ಸುದತಿ. ಏನು ಮಾಡಲಿಯೇ, ಇಷ್ಟೇ ಅಭಿನಯ ಮಾಡುವುದಕ್ಕೆ ಅವಕಾಶ, ತಪ್ಪಿದ್ರೆ 2 ಸರಿ, ಅವಾಗ ಇನ್ನೊಂದು ರೀತಿಯಲ್ಲಿ ಏನ ಮಾಡಲಿ ಯುವತಿ ಇನಿಯಗಿಲ್ಲವೇ ಪ್ರೀತಿ ನೀತಿ, ಆ ನಾರಿಯೊಳ್ ಪ್ರೀತಿ ಅಧಿಕ ಕೇಳ್ಸುದತಿ. ನಾನು ಏನು ಮಾಡಲಿ, ಹೀಗೆ ಮೋಸ ಆಗಿ ಹೋಯ್ತಲ್ಲ, ಇಷ್ಟೇ ಅವಕಾಶ ಯಕ್ಷಗಾನದಲ್ಲಿ ಸಿಗ್ತದೆ. ಅದು ಭರತನಾಟ್ಯದಲ್ಲಿ ಆದರೆ ಸವಿಸ್ತಾರವಾಗಿ ಅದನ್ನು ಅಭಿನಯಿಸುವುದಕ್ಕೆ ಸಾಧ್ಯತೆ ಉಂಟು. ಆದರೆ ಪದ್ಯ ಮುಗಿದ ಮೇಲೆ ಅಲ್ಲಿ ಅರ್ಥ ಹೇಳುವುದಕ್ಕೆ ಧಾರಾಳ ಅವಕಾಶ ಯಕ್ಷಗಾನದಲ್ಲಿ ಉಂಟು. ಅಯ್ಯೋ 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 ಹೀಗಾಗಿ ಹೋಯ್ತಲ್ಲೇ, ಮೋಸ ಆಗಿ ಹೋಯ್ತಲ್ಲೇ, ನನಗೆ ನನ್ನವರು ಅಪರಂಜಿ ಎನ್ನುವ ಹಾಗೆ ನಾನು ಪರಿಭಾವಿಸಿದ್ದೆ, ಆದರೆ ಮೋಸ ಆಗಿ ಹೋಯ್ತಲ್ಲೇ, ನಿತ್ಯವೂ ನನ್ನಲ್ಲಿ ಬರುವಂತಹ ನನ್ನವರು ನೀನೇ ಶ್ರೇಷ್ಠಳು, ನೀನೇ ನನ್ನ ಪರಮಪ್ರಿಯ ಮಡದಿ, ನಿನ್ನಂಥವರು ಯಾರೂ ಇಲ್ಲ, ಅತ್ಯಂತ ಸುಂದರಿಯಾದ ಮಡದಿ, ನನ್ನ ಅಷ್ಟ ಮಹಿಷಿಯರಲ್ಲಿ ಯಾರು ಅಂತ ಕೇಳಿದರೆ ನೀನೇ, ಅತ್ಯಂತ ಸುಶೀಲ ಯಾರು ಅಂತ ಕೇಳಿದರೆ ನೀನೇ, ಅತ್ಯಂತ ವಿದ್ಯಾವತಿ ಯಾರು ಅಂತ ಕೇಳಿದರೆ ನೀನೇ, ಎಲ್ಲರಿಗಿಂತ ಅಧಿಕವಾದ ಪ್ರೀತಿ ನಿನ್ನಲ್ಲುಂಟೆ ಭಾಮೆ ಅಂತ ಹೇಳಿ ನನ್ನನ್ನು ರಮಿಸುತ್ತಾ ಈ ರೀತಿಯಾಗಿ ಮೋಸ ಮಾಡುವುದೇನೆ, ಆ ನಾರಿಯಳು ಪ್ರೀತಿ ಹೆಚ್ಚಾಗಿ ಹೋಯಿತಲ್ಲ, ಏನು ಮಾಯ ಮಾಡಿದ್ದಾಳೋ ಆಕೆ ರುಕ್ಮಿಣಿ, ಅಯ್ಯಯ್ಯೋ 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 ಎನ್ನುತ್ತಾ ಹೀಗೆ ಎನ್ನುವ ಹಾಗೆ ಹಲಬುತ್ತಾ ನಾರದನ ಪಾತ್ರಕ್ಕೂ ಒಂದಷ್ಟು ಬೈಯುತ್ತಾ ಅಲ್ಲಿ ತನ್ನ ಮನದ ತುಮುಲಗಳನ್ನು ಮಾತಿನ ಮೂಲಕವೇ ವ್ಯಕ್ತಪಡಿಸ್ತಾಳೆ. ಇದೇ ರೀತಿಯ ಸಾಹಿತ್ಯ ಭರತನಾಟ್ಯದಲ್ಲಿ ವಿರಹ ತಾಪ ತಾಳಲಾರೆ ಕರೆದುತ್ತಾರೆ ಕೃಷ್ಣನ ಎನ್ನುವಲ್ಲಿ ಪರಿಪರಿಯ ಆಸೆ ತೋರಿ ಸರಸವಾಡಿ ಕೂಡಿಯನ್ನ ಮರೆತು ಅನ್ಯ ಸತಿಯ ಸೇರಿ ಬರಿದೇ ನನಗೆ ಮೋಸಗೈದ ಅಂತ ಹೇಳುವಂತಹ ಸಾಹಿತ್ಯದ ಸಂದರ್ಭಕ್ಕೆ ನಾವು ಹೋಲಿಸಿ ನೋಡ್ಬೋದು. ಬರಿದೇ ನನಗೆ ಮೋಸಗೈದ, ನನ್ನನ್ನೇ ಆತ ರಮಿಸ್ತೇನೆ ಅಂತ ಹೇಳ್ತಾ ಇದ್ದವನು, ನೀನೇ ನನ್ನ ಪ್ರಿಯತಮೆ ಅಂತ ಹೇಳ್ತಾ ಇದ್ದವನು, ಈ ರೀತಿ ಮೋಸ ಮಾಡಿ ಆ ಮತ್ತೊಬ್ಬಳಲ್ಲಿ ಹೋಗಿಬಿಟ್ನಲ್ಲ ಅಂತ ಹೇಳುವಂತಹ ವೇದನೆಯ ಸಾಹಿತ್ಯ ಇಲ್ಲಿದೆ. ಇಲ್ಲಿ ಕಲಾವಿದೆಗೆ ಬಹಳಷ್ಟು ತನ್ನ ಮನಸ್ಸಿನ ಭಾವನೆಯನ್ನು ನಾಟ್ಯದ ಅಭಿನಯದ ಮೂಲಕ ಪ್ರಸ್ತುತಪಡಿಸುವುದಕ್ಕೆ ಅವಕಾಶ ಇದೆ. ಮುಂದೆ ಖಂಡಿತಾವಸ್ಥೆಯ ನಾಯಕಿಗೆ ಬಂದರೆ ಅದರಲ್ಲೂ ಅಷ್ಟೇ ಬಿಡು ಬಿಡು ಬನ್ನಣೆ ಅಂತ ಈ ಪಾರಿಜಾತ ಪ್ರಸಂಗದ ಒಂದು ಉದಾಹರಣೆ ಕೊಡ್ಬೋದು. ನೀನು ಸುಮ್ಮನೆ ಹೆಚ್ಚು ಮಾತಾಡಬೇಡ ಕೃಷ್ಣ, ಸಿಟ್ಟು ಮಾಡ್ತೀಯ ಯಾಕೆ ಅಂತ ಕೇಳ್ತೀಯ, ಬಿಡು ಬಿಡು ಬನ್ನಾಣೆ ನುಡಿಗಳ ನನ್ನೋಳು ನುಡಿಯುವುದು ತರವಲ್ಲ, ಕೊಡಲಿಲ್ಲವೇ ಕಿತ್ತಡಿ ತಂದಲರನು ಮಡದಿಗೆ ನಲಿದು ಅಂತ ಹೇಳುವಂತಹ ಒಂದು ಸಾಹಿತ್ಯ ಇದೆ. ಅದೇ ರೀತಿ ಭರತನಾಟ್ಯದಲ್ಲಿ ನೋಡಿದ್ರೆ ಸಾಕು ನಿನ್ನ ಸ್ನೇಹದಂತಹ ಸಾಹಿತ್ಯವನ್ನು ನಾವಿಲ್ಲಿ ಚೆನ್ನಾಗಿ ಅನ್ವಯಿಸಿ ನೋಡಬಹುದು. ಅಲ್ಲಿ ಕೃಷ್ಣ ಅಲ್ಲದಿದ್ರೂ ಸಾಮಾನ್ಯ ನಾಯಕ ಆಗಿದ್ರು ಜಾವಳಿಯಲ್ಲಿ, ಅದೊಂದು ಜಾವಳಿ, ಬೇರೆ ಬೇರೆ ರೀತಿಯಾದ ಅಭಿನಯವನ್ನು ಮಾಡ್ಬೋದು. ಸಾಕೋ ನಿನ್ನ ಸ್ನೇಹ ಸರಸ ಇನ್ಯಾತಕೋ, 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 ಸಾಕೋ ನಿನ್ನ ಸ್ನೇಹ. ಇದು ಸಿಂಪಲ್ ಆಗಿ ತೋರಿಸಿದ್ದು, ಇದರಲ್ಲಿ ಮತ್ತಷ್ಟು ಪ್ಯಾರಾಸ್ ಇದೆ, ಬಟ್ ಸಮಯದ ಒಂದು ಉಳಿಕೆಗಾಗಿ ಇಷ್ಟನ್ನು ನಾನು ಹೇಳಿದೆ ಮಾತ್ರ. ಹಾಗೆ ಬೇರೆ ಬೇರೆ ಅವಸ್ಥೆಗಳಿಗೆ ಕೂಡ ನಾವು ಹುಡುಕಿದರೆ ಯಕ್ಷಗಾನದಲ್ಲಿ ಬಹಳಷ್ಟು ಅವಕಾಶ ಇದೆ, ನೃತ್ಯದಲ್ಲಿ ಕೂಡ ಬಹಳಷ್ಟು ಅವಕಾಶ ಇದೆ ಅಂತ ಹೇಳ್ತೇನೆ. ಹಾಗೆಂತ ಹೇಳಿ ಯಕ್ಷಗಾನದಲ್ಲಿ ಈ ಸಾಹಿತ್ಯಗಳ ಮಧ್ಯೆ ಮಧ್ಯೆ ಬಿಡ್ತಿಗೆ ಅಂತ ಬರ್ತದೆ. ಅದನ್ನು ಅಭಿನಯಿಸುವಾಗ ಭಾವಕ್ಕನುಗುಣವಾಗಿ ಹೆಜ್ಜೆಗಳನ್ನು ಇಟ್ಟರೆ ಮಾತ್ರ ಅದರ ಸೊಬಗು ಹೆಚ್ಚು ಅಂತ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಮತ್ತು ಹಿರಿಯರು ಕೂಡ ಇದನ್ನೇ ಹೇಳ್ತಾ ಇರುವುದನ್ನು ನಾನು ಕೇಳಿದೆ.
ಒಂದು ದುಃಖದ ಸನ್ನಿವೇಶದಲ್ಲಿ ಏನಾದರೂ ಬಿಡ್ತಿಗೆಗಳಿದ್ರೆ ಚುಟುಕು ಹೆಜ್ಜೆಗಳೊಂದಿಗೆ ಅಥವಾ ಹೆಜ್ಜೆ ಹಾಕದೆ ಕೇವಲ ಮುಖಭಾವದೊಂದಿಗೆ ಅಲ್ಲಿ ಅಭಿನಯವನ್ನು ಪ್ರಸ್ತುತಪಡಿಸಿದರೆ ಹೆಚ್ಚು ಮನಸ್ಸಿಗೆ ತಟ್ಟುತ್ತದೆ, ರಸೋತ್ಪತ್ತಿಗೆ ಅವಕಾಶ ಸಿಗ್ತದೆ ಅಂತ ನನಗನಿಸ್ತದೆ. ಭರತನಾಟ್ಯದಲ್ಲಿ ಸಾಮಾನ್ಯವಾಗಿ ಅಂಥ ಪ್ರಮೇಯವೇ ಬರುವುದಿಲ್ಲ. ಇನ್ನು ಪದವರ್ಣಗಳಲ್ಲೆಲ್ಲ ಒಂದೊಂದು ವರ್ಣದಲ್ಲೂ ಒಂದೊಂದು ನಾಯಿಕೆಯ ವಿಚಾರವನ್ನು ಪ್ರಸ್ತುತಪಡಿಸುವ ಟೋಟಲ್ ಸ್ಥಾಯಿಯಾಗಿ ಒಂದು ನಾಯಿಕೆಯ ಅವಸ್ಥೆ ಇರ್ತದೆ. ಉದಾಹರಣೆಗೆ ಸಾಮಿಯ ಇವರ ಸೊಲ್ಲಡಿ ಸಖಿಯ ಕುಮಾರನ್ ಪ್ರಸಿದ್ಧವಾದಂತಹ ಪದವರ್ಣ. ಸ್ಥಾಯಿಯಾಗಿ ಇದರಲ್ಲಿ ವಿರಹೋತ್ಕಂಠಿತ ಅವಸ್ಥೆಯ ನಾಯಕಿಯನ್ನು ನೋಡಿದರೆ ಮೊದಲಿನ ಪಾರದಲ್ಲಿ ಸಾಮಿಯ ಇವರ ಸೊಲ್ಲಡಿ ಸಖಿಯ ಕುಮಾರನ್ ಹೇಳುವಾಗ ಆಕೆ ವಾಸಕ ಸಜ್ಜೆಯಾಗಿಯೂ ಅಭಿನಯಿಸುವುದಕ್ಕೆ ಸಾಧ್ಯ ಉಂಟು. ಸಾಮಿಯೆ ಎನ್ನುವ ಪದಕ್ಕೆ ಸ್ಟ್ರೆಸ್ ಮಾಡಿ ಕೂಡ ಅದನ್ನೇ ಅಭಿನಯದಲ್ಲಿ ಪ್ರಧಾನವಾಗಿ ತಕೊಂಡು ತನ್ನ ಸ್ವಾಮಿ ಎಂಥವನು ಹೇಳುವುದನ್ನೇ ಆಕೆ ಸ್ಟ್ರೆಸ್ ಮಾಡಿ ತೋರಿಸ್ಬೋದು. ಆತನ ರೂಪಲಾವಣ್ಯವನ್ನು ವರ್ಣಿಸುವ ಮೂಲಕ ಸಂಚಾರಿಯನ್ನು ಪ್ರಸ್ತುತಪಡಿಸ್ಬೋದು. ವರ ಸೊಲ್ಲಡಿ ಹೇಳುವುದಕ್ಕೆ ಸ್ಟ್ರೆಸ್ ಮಾಡಿ ಆಕೆ ಅಭಿನಯಿಸುವುದಕ್ಕೆ ಸಾಧ್ಯತೆ ಉಂಟು. ಇನ್ನು ಒಬ್ಬರು ಅಭಿನಯಿಸಿದ ಹಾಗೆ ಮತ್ತೊಬ್ಬರು ಅಭಿನಯಿಸಬೇಕಂತಲೂ ಇಲ್ಲ. ತನ್ನ ಸ್ವಾಮಿ ಆತ ಹೇಗೆ ಹೇಳುವುದನ್ನು ಅಭಿನಯಿಸಬಹುದು. ಈ ರೀತಿಯಾಗಿ ನಮ್ಮ ಕಲ್ಪನಾ ಲಹರಿಯನ್ನು ಹರಿಸುತ್ತಾ ಪ್ರತಿ ಬಾರಿ ನವನವೋನ್ಮೇಷ ಶಾಲಿನಿ ಕಲೆ ಅಂತ ಹೇಳುವ ಹಾಗೆ ಭರತನಾಟ್ಯ ಕಲೆಯಲ್ಲೂ ಅದಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಈ ನಾಯಕಿ ಭಾವದ ಸಂದರ್ಭದಲ್ಲಂತೂ ಬಹಳಷ್ಟು ಅವಕಾಶ ಇದೆ. ಇನ್ನೊಂದು ಕೆಲವಷ್ಟು ಸಾಹಿತ್ಯಗಳು ಭರತನಾಟ್ಯದಲ್ಲಿ ಹೇಗಿರ್ತವೆ ಅಂತ ಹೇಳಿದರೆ, ಉದಾಹರಣೆಗೆ ನೀಯಿಂದ ಮಾಯಂ ಎನ್ನುವಂತಹ ಪದವರ್ಣ ಬಹಳ ಪ್ರಸಿದ್ಧವಾದದ್ದು, ದಂಡಾಯುಧಪಾಣಿ ಪಿಳ್ಳೆಯವರದು. ಇಲ್ಲಿ ವಿರಹೋತ್ಕಂಠಿತ ನಾಯಕಿಯ ಛಾಯೆಯಲ್ಲಿಯೇ ಕೊನೆವರೆಗೂ ಅಭಿನಯಿಸುವುದಕ್ಕೆ ಅವಕಾಶ ಇರ್ತದೆ. ಹಾಗೆ ಇನ್ನು ಕೆಲವರು ಬೇಕಿದ್ರೆ ಅದನ್ನು ವಿಪ್ರಲಬ್ಧ ನಾಯಕಿಯಾಗಿ ಕೂಡ ಅಭಿನಯಿಸಬಾರ್ದು ಅಂತ ಇಲ್ಲ. ಆದರೆ ತಾವು ಏನನ್ನು ಅಭಿನಯಿಸ್ತಾರೋ ಅದಕ್ಕೆ ಅವರು ಜಸ್ಟಿಫಿಕೇಷನ್ನ ಕೊಡಬೇಕಾಗ್ತದೆ. ಸಾಹಿತ್ಯ ಅದರಲ್ಲಿ ಅದಕ್ಕೆ ಬೇಕಾದ ಅವಕಾಶವನ್ನು ಮಾಡಿರ್ತದೆ ಸಾಹಿತ್ಯದಲ್ಲಿ, ಮಾಡಿರ್ತದೆ. ಇದನ್ನು ಅನ್ವೇಷಿಸುವಂತಹ ಅವಕಾಶ ಭರತನಾಟ್ಯ ಕಲಾವಿದರಿಗೆ ವಿಪುಲವಾಗಿದೆ ಅಂತ ನನಗನಿಸ್ತದೆ. ಆದರೆ ಯಕ್ಷಗಾನದಲ್ಲಿ ಆಗುವಾಗ ರಸಭಾವಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಇದೆ. ಶೃಂಗಾರ ನಾಯಕಿಗಿಂತಲೂ ಸಾಂದರ್ಭಿಕವಾಗಿ ಬರುವಂತಹ ಸನ್ನಿವೇಶಗಳಿಗೆ, ರಸಭಾವಗಳಿಗೆ ಅನುಕೂಲವಾದಂತಹ ಅಭಿನಯವನ್ನೇ ಪ್ರದರ್ಶಿಸುವುದಕ್ಕೆ ಹೆಚ್ಚು ಅವಕಾಶ ಇದೆ ಅಂತ ನನಗನಿಸ್ತದೆ. ಇನ್ನು ಎರಡರಲ್ಲೂ ನಾವು ಅಭಿನಯದಲ್ಲಿ ಪ್ರತ್ಯೇಕತೆಯನ್ನು ಕಾಣುತ್ತೇವೆ, ವಿಚಾರದಲ್ಲಿ ಕೆಲವು ಕಡೆ ಸಾಮ್ಯತೆಯನ್ನು ಕಾಣುತ್ತೇವೆ, ಕೆಲವು ಕಡೆ ವೈದೃಶ್ಯವನ್ನು ನಾವು ಕಂಡವರಿದ್ದೇವೆ. ಆದರೆ ಬಹಳವಾಗಿ ನಾನು ಕೇಳ್ತಾ ಇರ್ತೇನೆ, ಯಕ್ಷಗಾನ ಕಲೆಯಲ್ಲಿ ನನಗಿದು ಬಹಳ ಬೇಸರ ಕೊಡುವಂತಹ ವಿಚಾರ ಯಾವುದು ಅಂತ ಹೇಳಿದರೆ, ಯಕ್ಷಗಾನ ಕಲಾವಿದರು ಎಲ್ಲಿಯಾದರೂ ಸ್ವಲ್ಪ ನಾಟ್ಯ ಹೆಚ್ಚು ಮಾಡಿದರು ಅಂತಾದರೆ ಆ ಕಲಾವಿದನ ಜ್ಞಾನಮಿತಿಯ ಕೊರತೆಯಿಂದಾಗಿ ಆತ ಹಾಗೆ ಮಾಡಬಹುದು. ಆದರೆ ಅದನ್ನು ನೋಡಿದಂತಹ ಎಷ್ಟೋ ಮಂದಿ ಕಲಾವಿದರು ಆಗಲಿ ಅಥವಾ ತಿಳಿದವರು ತಿಳಿಯದವರು ಯಕ್ಷಗಾನದಲ್ಲಿ ಭರತನಾಟ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಿಜವಾದ ಭರತನಾಟ್ಯ ಮುದ್ರೆಯನ್ನು ಅನಗತ್ಯ ಸ್ಥಳಗಳಲ್ಲಿ ಬಳಸಿದರೆ ಹೇಳಿದರೆ ಅದು ಖಂಡಿತ ತಪ್ಪಾಗುವುದಿಲ್ಲ. ಆದರೆ ಬಿಡ್ತಿಗೆಯನ್ನು ಮಾಡುವಂತಹ ಸ್ಥಳಗಳಲ್ಲಿ ಅದನ್ನು ಹೇಳಿದರೆ ನಿಜಕ್ಕೂ ಅದು ಸರಿ ಆಗಲಿಕ್ಕಿಲ್ಲ. ಯಾಕೆಂದರೆ ನಮ್ಮಲ್ಲಿ ಒಂದು ಜತಿ ಅಂತ ಹೇಳಿದರೆ ಬೇರೆ ಬೇರೆ ಜಾತಿಯ ಈ ತಿಶ್ರ, ಚತುರಶ್ರ, ಖಂಡ, ಮಿಶ್ರ, ಸಂಕೀರ್ಣ ಎನ್ನುವಂತಹ 5 ಜಾತಿಯ ಪರ್ಮ್ಯೂಟೇಷನ್ ಕಾಂಬಿನೇಷನ್, 5 ಜಾತಿ ಇನ್ನು ಮತ್ತೆ 5 ಗತಿ ಅಂತ ಕೇಳಿದರೆ ಟೋಟಲ್ 175 ತಾಳಗಳಾಗ್ತದೆ. ಆ ಪರ್ಮ್ಯೂಟೇಷನ್ ಕಾಂಬಿನೇಷನ್ನಲ್ಲಿ ನಾವು ಜತಿಯನ್ನು ಪ್ರಸ್ತುತಪಡಿಸ್ತೇವೆ ಮತ್ತು ಪ್ರದರ್ಶಿಸುವ ಜತಿ ಎನ್ನುವುದು ನಟುವನ್ನರಿಗೆ ಗೊತ್ತಿರ್ತದೆ. ಯಕ್ಷಗಾನದಲ್ಲಿ ಹಾಗಲ್ಲ. ಕಲಾವಿದ ಸ್ವಯಂ ಸ್ಫೂರ್ತಿಯಿಂದ ಆ ನಡೆಯನ್ನು ಅಲ್ಲಿ ತಗೊಳ್ಳುವಾಗ ಆ ತಾಳಾವರ್ತನದ ಒಳಗಷ್ಟಕ್ಕೇ ಸಂಚರಿಸ್ತಾನೆ. ಈಗ ತ್ರಿವುಡೆ ತಾಳ ಆದರೆ ಧೋಮ್ ಧೋಮ್ ತಕಧಿನ ಧೀ, ಧೋಮ್ ಧೋಮ್ ತಕಧಿನ ಧೀ, ಧೋಮ್ ಧೋಮ್ ತಕಧಿನ ಧೀ, ತದಿನ ಧೀ, ತದಿನ ಧೀ, ತದಿನ ಧೀ, ತದಿನ ಧೀ,
ತದಿನದಿ ಧಿನಧಿ ಧಿನಧಿ ತದಿನದಿ ದಿನಧಿ ಧಿನಧಿ ತದಿನದಿ ದಿನಧಿ ದಿನದಿ ದಿನ್ನಂ ತಿರ್ಗಡ್ತೋಂ ತಿರ್ಗಡ್ತೋಂ ದಿನ್ನಂ ತಿರ್ಗಡ್ತೋಂ ತಿರ್ಗಡ್ತೋಂ ದಿನ್ನ ತಿರ್ಗಡ್ತೋಂ ತಿರ್ಗಡ್ತೋಂ. ಈ ಲಯದೊಳಗೆ ಹೋಗ್ತಾ ದಿದೋಂ ತತ ಅದು ದದಿಗಿಣ ಮುಕ್ತಾಯ ದದಿಗಿಣ, ಅದಕ್ಕೆ ಸರಿಯಾದ ನನಗೆ ಅರ್ಥದಲ್ಲಿ ಕಟ್ ಮಾಡಿದೆ ಅದನ್ನು, ಆ ರೀತಿಯ ಮುಕ್ತಾಯವನ್ನು ಕೊಡ್ತಾರೆ. ಭರತನಾಟ್ಯದಲ್ಲಿ ಹಾಗಲ್ಲ, ಚಿಕ್ಕ ಒಂದು ಜತಿಯನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ತದ್ಧಿನ್ ತಲಂಕುತೋಂ ತರಿಕಿಟತೋಂ ತದ್ಧಿಂತ ತಕು ತರಿಕಿಟ ತಕ ತಕದಿಂತ ತಕು ತರಿಕಿಟ ತಕ ನಕದಿಂತ ತಕು ತರಿಕಿಟ ತಕ ಕಿಟದಿಂತ ತಕು ತರಿಕಿಟ ತಕ ತದ್ಧಿಂತರಿ ತಕದಿಂತರಿ ತ ಥಿಂಗ್ ಗೆಣ್ಣತ್ತುಂ ತ ಥಿಂಗ್ ಗೆಣ್ಣತ್ತುಂ ತ ಥಿಂಗ್ ಗೆಣ್ಣತ್ತುಂ. ಈ ರೀತಿಯಾದಂತಹ ನಡೆಭೇದಗಳೆಲ್ಲ ಬರ್ತವೆ. ಇನ್ನು ಆದಿತಾಳದ ಜೊತೆಗೆ ತಗೊಳ್ಳಿದ್ರೆ ಚಿಕ್ಕ ಆದಿತಾಳ 1 2 3 4 5 6 7 8. ಇದು ಸಮಗತಿಯಲ್ಲಿ ನಾವು ತಾಕುತ ಜಂತರಿ ತಾ ತತಕುತ ಜಂತರಿ ತೈ ತದ್ದಿತ್ತ ತತ್ತಿಂಗೆಣ್ಣತ್ತುಂ ತತ್ತಿಂಗೆಣ್ಣತ್ತುಂ ತತ್ತಿಗೆಣ್ಣತ್ತುಂ. ಬೇರೆ ಬೇರೆ ಜಾತಿಯ ಅಡವುಗಳಲ್ಲಿ ಬರ್ತವೆ. ಯಕ್ಷಗಾನದಲ್ಲಿ ಇಂತಹ ಅವಕಾಶ ಖಂಡಿತವಾಗಿಯೂ ಇಲ್ಲ. ಇದು ನಮ್ಮ ವರ್ಣದ ಜತಿಗಳಲ್ಲಾಗುವಾಗ ತ್ರಿಕಾಲ ಜತಿ, ಇನ್ನು ಕಠಿಣವಾದ ಜತಿಗಳು ಬರ್ತವೆ. ಇದೀಗ ನಾನು ಸಮಯದ ಪರಿಮಿತಿಗಾಗಿ ಚಿಕ್ಕ ಜತಿಯನ್ನಷ್ಟೇ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಷ್ಟನ್ನು ಹೇಳ್ತಾ ಕೊಟ್ಟಂತಹ ಸಮಯ ಮುಗೀತಾ ಬಂತು ಅಂತ ನನಗೆ ಅನಿಸ್ತಾ ಉಂಟು. ಇದಕ್ಕೆ ಮೊದಲು ಈ ಕಾರ್ಯಕ್ರಮ ಕೊನೆಗೊಳಿಸುವುದಕ್ಕೆ ಮೊದಲು ಏನಾದರೂ ಪ್ರಶ್ನೆಗಳಿದ್ರೆ ನಾನು ಅದನ್ನು ನೋಡುವುದಕ್ಕೆ ಇಷ್ಟಪಡ್ತೇನೆ. ಯಥಾಮತಿ ನನಗೇನು ತಿಳಿದಿದೆಯೋ ಅದನ್ನು ನಾನು ಶ್ರದ್ಧೆಯಿಂದ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಒಂದು ವೇಳೆ ನಾನು ಆಡಿದ ಮಾತುಗಳಲ್ಲಿ ಏನಾದರೂ ತಪ್ಪಿದರೆ ಅದನ್ನು ನನಗೆ ಖಂಡಿತ ತಿಳಿಸಬಹುದು. ನೀವು ಇಂಥ ಮಾತು ಆಡಿದು ನನಗೆ ಗೊಂದಲ ಇದೆ, ಅದು ಸರಿಯಾಗಲಿಲ್ಲ ಅಂತ ಹೇಳಿದರೆ ಖಂಡಿತ ನೀವು ಆಡಿದ ಮಾತಿನಲ್ಲಿ ಸತ್ಯತೆ ಉಂಟು ಅಂತ ಆದರೆ ಅದನ್ನು ಸ್ವೀಕರಿಸುವಂತಹ ಸಹೃದಯತೆ ನನ್ನಲ್ಲಿ ಉಂಟು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ನಾನು ಇವತ್ತಿನವರೆಗೆ ಏನು ಈ ವಿದ್ಯೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೋ ಅದಕ್ಕೆ ಕಾರಣರಾದಂತಹ ಎಲ್ಲ ನನ್ನ ಗುರುಗಳನ್ನು ನಾನು ಸ್ಮರಿಸುವುದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನನಗೆ ಭರತನಾಟ್ಯವನ್ನು ಕಲಿಸಿದಂತಹ ದಿವಂಗತ ಚಪ್ಪು ನಾರಾಯಣ ಸರ್, ವಿದ್ವಾನ್ ಚಂದ್ರಶೇಖರ ನಾವಡ ಸುರತ್ಕಲ್, ವಿದುಷಿ ಶಾರದಾ ಮಣಿಶೇಖರ್, ಗುರುಗಳಾದಂತಹ ನಾಟ್ಯಾಚಾರ್ಯ ದಿವಂಗತ ನಾಟ್ಯಾಚಾರ್ಯ ಮೈಸೂರು ಮುರಳೀಧರ ರಾವ್, ಹಾಗೆ ನಾನು MA ಮಾಡುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಶೀಲಾ ಶ್ರೀಧರ್ ಮೈಸೂರು, ಹಾಗೆ ಡಾಕ್ಟರ್ ಕೆ ಕುಮಾರ್ ಮೈಸೂರು, ಇವರೆಲ್ಲರ ಭರತನಾಟ್ಯಕ್ಕೆ ಸಂಬಂಧಿಸಿದಂತಹ ಕೊಡುಗೆ ನನಗೆ ಬಹಳಷ್ಟು ಉಪಕೃತವಾಗಿದೆ, ನನ್ನ ಜ್ಞಾನವನ್ನು ಹೆಚ್ಚಿಸುವುದಕ್ಕೆ ಕಾರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆ ಯಕ್ಷಗಾನ ಕಲೆಯಲ್ಲಿ ನಾನು 2ನೇ ಕ್ಲಾಸಲ್ಲಿರುವಾಗ ಆನಂದ್ ಅಂಕಲ್ ಅಂತ ಕರೀತಾ ಇದ್ದೆ. ಅವರು ನನಗೆ ಬಡಗಿನ ಯಕ್ಷಗಾನದ ಮೂಲಭೂತ ಪಾಠವನ್ನು ಕಲಿಸಿದ್ರು. ನಾನೊಂದು 8 ತಿಂಗಳ ಪಾಠವನ್ನು, 1 ವರ್ಷದ ಪಾಠವನ್ನು ಅವರಿಂದ ತಗೊಂಡಿದ್ದೆ. ಅದಾದ ಮೇಲೆ ರಾಕೇಶ್ ರೈ ಅಡ್ಕ ಅಂತ ಹೇಳುವವರು ನನಗೆ ಯಕ್ಷಗಾನದ ಪಾಠವನ್ನು ಮಾಡಿದ್ದಾರೆ, ಅವರನ್ನು ಸ್ಮರಿಸ್ತೇನೆ. ಅಲ್ಲದೆ ಹೆಚ್ಚಿನ ಜ್ಞಾನವನ್ನು ನನಗೆ ಸೂಕ್ತ ಕಾಲಕಾಲಕ್ಕೆ ಸೂಕ್ತವಾಗಿ ನೀಡ್ತಾ ಬಂದವರು ಗೋವಿಂದ ಭಟ್ ಸೂರಿಕುಮೇರುವರು, ಹಾಗೆ ದಿವಾಣ ಶಿವಶಂಕರ ಭಟ್ ಗುರುಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸುವುದಕ್ಕೆ ಇಷ್ಟಪಡ್ತೇನೆ. ಇನ್ನು ಮದ್ದಲೆ ವಾದನದಲ್ಲಿ ಪಾಠ ಮಾಡುವ ಮೂಲಕ ನನಗೆ ಈ ಹಿಮ್ಮೇಳ ವಾದನದ ಜ್ಞಾನವನ್ನು ಹೆಚ್ಚಿಸಿದಂತಹ ಗುರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರನ್ನು ನಾನು ಭಕ್ತಿಯಿಂದ ಸ್ಮರಿಸಿಕೊಳ್ತೇನೆ. ಸಂಗೀತದ ಜ್ಞಾನವನ್ನು ಹೆಚ್ಚಿಸುವುದಕ್ಕೆ ಕಾರಣರಾದಂತಹ ನನ್ನ ಗುರುಗಳಾದಂತಹ ಶ್ರೀಮತಿ ಸಂಗೀತ ವಿದುಷಿ ಲಲಿತಾ ಕಲ್ಕೂರು, ಇವರನ್ನು ನಾನು ಸ್ಮರಿಸ್ತೇನೆ. ಹಾಗೆ ಯಕ್ಷಗಾನದ ಅರ್ಥಗಾರಿಕೆಯಲ್ಲಿ ನನಗೆ ಸಹಾಯವನ್ನು ಮಾಡುವಂತಹ, ನನ್ನ ಜ್ಞಾನದ ಮಿತಿಯನ್ನು ಹೆಚ್ಚಿಸುವಂತಹ ಹರೀಶ ಬಳಂತಿ ಮಗರು ಅಣ್ಣ, ಇವರಿಗೆ ಕೂಡ ನಾನು ನನ್ನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುವುದಕ್ಕೆ ನಾನು ಇಷ್ಟಪಡ್ತೇನೆ. ಅಷ್ಟು ಮಾತ್ರವಲ್ಲ, ಪರಿಕ್ರಮ ಎನ್ನುವಂತಹ ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನನ್ನ ಗೆಳತಿ ಡಾಕ್ಟರ್ ಸಹನಾ ಭಟ್ ಹಾಗೂ ಅವರ ಯಜಮಾನರಾಗಿರುವಂತಹ ಶ್ರೀ ಪ್ರದೀಪ್ ಭಟ್, ಇವರನ್ನು ವಿಶೇಷವಾಗಿ ನಾನು ಸ್ಮರಿಸಲೇಬೇಕಾಗ್ತದೆ. ಯಾಕಂತ ಹೇಳಿದರೆ, ಹೆಣ್ಣಾದವಳು ಯಾವುದೇ ಕಾರ್ಯಕ್ರಮವನ್ನು ಮಾಡ್ತೇನೆ ಅಥವಾ ಯಾವುದೇ ಒಂದು ಕಾರ್ಯಕ್ಕೆ ಮುಂದಾಗುತ್ತೇನೆ ಅಂತ ಹೊರಟಾಗ ಬೆಂಗಡೆಯಾಗಿ ನಿಲ್ಲಬೇಕಾದವರು ಪತಿ ಮಹಾಶಯರು. ಅಂತಹ ಪತಿ ಮಹಾಶಯರು ಡಾಕ್ಟರ್ ಸಹನಾ ಅವರಿಗೆ ಸಿಕ್ಕಿದ್ದು ಅವರ ಪುಣ್ಯ ಅಂತ ಭಾವಿಸ್ತೇನೆ. ಮಾತ್ರವಲ್ಲ, ಅವರು ಸಹನಾ ಅವರ ಸಂಸ್ಥೆಯ ಎಷ್ಟೋ ನೃತ್ಯಗಳಿಗೆ ಸಾಹಿತ್ಯವನ್ನು ಕೂಡ ರಚನೆ ಮಾಡಿ
ತಾನೂ ಈ ನೃತ್ಯಕ್ಕೆ ತನ್ನದಾದಂತಹ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ. ಅದಕ್ಕಾಗಿ ವಿಶೇಷವಾದ ಅಭಿನಂದನೆಗಳನ್ನು ಕೂಡ ಅವರಿಗೆ ನಾನು ಸಲ್ಲಿಸ್ತೇನೆ. ಹಾಗೆ ಯಕ್ಷಗಾನ ಕಲಾವಿದರು ಭರತನಾಟ್ಯ ಕಾರ್ಯಕ್ರಮವನ್ನು ನೋಡಿದರೆ ಅವರು ಅದರಲ್ಲಿ ಏನಿದೆ ಅನ್ನುವಂತಹ ವಿಚಾರವನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು. ಎಷ್ಟರ ಮಟ್ಟಿಗೆ ಸಫಲತೆಯನ್ನು ಪಡೆದಿದ್ದೇನೋ ಗೊತ್ತಿಲ್ಲ, ಆದರೂ ನನ್ನ ಮಾತನ್ನು ನೀವೆಲ್ಲ ಪ್ರೀತಿಯಿಂದ ಕೇಳಿದ್ದೀರಿ, ಹರಸಿದ್ದೀರಿ, ಹಾರೈಸಿದ್ದೀರಿ. ಅದಕ್ಕಾಗಿ ನೀವು ನನಗಾಗಿ ಕೊಟ್ಟಂತಹ ಸಮಯಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಶಿರಬಾಗಿ ವಂದಿಸ್ತಾ ನನ್ನ ಇಂದಿನ ಈ ಕಾರ್ಯಕ್ರಮವನ್ನು ಸಹನಾ ಹಾಗೂ ಪ್ರದೀಪ್ ದಂಪತಿಗಳಿಗೆ ಅಭಿವಂದನೆಯನ್ನು ಸಲ್ಲಿಸುವುದರೊಂದಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ. ಸರ್ವೇ ಸಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.